ಪ್ರೈಸ್ ಲಾರ್ಡ್. ಕರ್ತನು ರಕ್ಷಕನೂ ಆಗಿರುವಂಥ ಯೇಸುವಿನ ನಾಮದಲ್ಲಿ ಗಾಡ್ಲಿ ಪ್ಯಾರೆಂಟಿಂಗ್ ಎಂಬ ಈ ಒಂದು ಸಂಚಿಕೆಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆ ಒಂದು ಪ್ರಾಕ್ಟಿಕಲ್ ಸೆಷನ್ ಆಗಿದೆ. ಸೊ ಯಾವ ರೀತಿಯಾಗಿ ನಾವು ನಮ್ಮ ಒಂದು ರೈಟ್ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡಬಹುದು ಎಂಬುದನ್ನು ಕುರಿತಾಗಿ ನಾವು ನೋಡೋಣ. ನಾವು ವಿಶೇಷವಾಗಿ ಲಾಸ್ಟ್ ಸಂಚಿಕೆಯಲ್ಲಿ ನಾವು ನೋಡಿದ್ವಿ 90% ನಾವು ಏನು ನೋಡ್ತೀವಿ, ನಾವು ಕೆಲವೊಂದು ಕಾರ್ಯಗಳನ್ನ ನೋಡೋದು, ಪಿಕ್ಚರ್ಸ್, ಇದೆಲ್ಲ ಬಂದು ನಾವು ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂದರೆ ರೈಟ್ ಬ್ರೈನಲ್ಲಿ ಸ್ಟೋರ್ ಆಗುತ್ತೆ ಎಂಬುದನ್ನು ನಾವು ನೋಡಿದ್ವಿ. ಅದು ಮಾತ್ರ ಅಲ್ಲದೆ ಇನ್ನು ಬಾಕಿ 10% ಮಾತ್ರ ಲೆಫ್ಟ್ ಬ್ರೈನಲ್ಲಿ ಸ್ಟೋರ್ ಆಗುತ್ತೆ ಎಂಬುದನ್ನು ಕುರಿತಾಗಿ ನಾವು ನೋಡಿದ್ವಿ. ಸೊ ಯಾವ ರೀತಿಯಾಗಿ ಈ ಒಂದು ಲಾಂಗ್ ಟರ್ಮ್ ಮೆಮೊರಿಯನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನಾವು ಈ ಸಮಯದಲ್ಲಿ ನೋಡೋಣ. ಪ್ರತಿಯೊಬ್ಬರಿಗೂ ನಾವು ಓದುವಂಥ ಕಾರ್ಯಗಳು ನೆನಪಿರಬೇಕು. ಸೊ ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಎಂಬುದನ್ನು ಕುರಿತಾಗಿ ಒಂದೊಂದು ಪೋಷಕರಿಗೂ ಇಷ್ಟ ಇರುತ್ತೆ. ಸೊ ಯಾವ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ಮಕ್ಕಳಲ್ಲಿ ಆ ಒಂದು ಮೆಮೊರಿ ಪವರನ್ನು ಇಂಪ್ರೂವ್ ಮಾಡಲು ಓಕೆ, ಇವತ್ತು ಪ್ರಾಕ್ಟಿಕಲ್ ಸೆಷನ್ಸ್, ಇವತ್ತೆಲ್ಲ ಒಳ್ಳೆ ಟಿಪ್ಸ್ಗಳು ಬರುತ್ತೆ. ಅದರಿಂದ ಎಲ್ಲ ಬರೆದಿಟ್ಕೊಳ್ರಿ. ವಿಶೇಷವಾಗಿ ಬರೆಯೋದು ಮಾತ್ರ ಅಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಇದು ಬರೀ ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ. ಯಾಕೆಂದರೆ ನಾವು ಕೂಡ ಒನ್ ಆರ್ ಅದರ್ ವೇ ನಾವು ಲರ್ನಿಂಗ್ ಪ್ರಾಸೆಸ್ಸಲ್ಲಿದ್ದೀವಿ. ನಮ್ಮ ಬ್ರೈನ್ನ ನಾವು ಸ್ಟಿಮ್ಯುಲೇಟ್ ಮಾಡ್ಕೋಬೇಕು. ವಿಶೇಷವಾಗಿ ನೀವು ಹೇಳಿದ್ರಿ ಯಾವ ರೀತಿಯಾಗಿ ಮೆಮೊರಿ ಮತ್ತು ಕಾನ್ಸಂಟ್ರೇಷನನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಇದೆಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ನಾವು ಹೇಳ್ತಾ ಇದ್ದೋ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಏನು ರುಟೀನ್ ವರ್ಕಿಗೆ ಹೋಗೋ ಮೊದಲು ಅಥವಾ ನಾವು ನಮ್ಮ ಮಕ್ಕಳನ್ನು ಓದಿಸೋ ಮೊದಲು ಮಾಡಬೇಕಾಗಿದ್ದೇನೆಂದರೆ ಮೆಡಿಟೇಷನ್ ಎಂಬುದಾಗಿ ನೀವೆಲ್ಲರ ಹತ್ರ ಕೇಳಿದ್ದೀರಾ. ಸೊ ನಮ್ಮಲ್ಲಿ ನಾವು ಕ್ವೈಟ್ ಟೈಮ್ ಎಂಬುದಾಗಿ ಕರಿತೇವೆ. ಇದ್ರ ಬಗ್ಗೆ ನಾವು ಬಹಳಷ್ಟು ಮಾತಾಡಿದ್ದೀವಿ. ಕ್ವೈಟ್ ಟೈಮ್ ಅಂದ್ರೇನು, ಹೇಗೆ ಮಾಡ್ಬೋದು ಎನ್ನುವುದನ್ನು ಕುರಿತು ನಾವು ಗರ್ಭಾವತಿ ಸ್ತ್ರೀಗಳು ಯಾವ ರೀತಿ ಮಾಡ್ತಾರೆ ನೋಡ್ರಿ. ನಾವು ಲಾಸ್ಟ್ ಟೈಮ್ ತುಂಬ ಸ್ಪಷ್ಟವಾಗಿ ತಿಳಿಸಿದ್ದೀವಿ, ಗರ್ಭದಲ್ಲಿರುವಾಗಲೇ ಈ ಬ್ರೈನ್ನ ಹೇಗೆ ನಾವು ಡೆವಲಪ್ ಮಾಡ್ಬೋದು ಅಂತ. ಅದರಲ್ಲಿ ಒಂದು ಪೋರ್ಷನ್ ಆಗಿತ್ತು ಕ್ವೈಟ್ ಟೈಮ್. ಕ್ವೈಟ್ ಟೈಮ್ ಅಂದರೆ ಬೇರೆ ಏನಿಲ್ಲ, ಒಂದು ಕ್ವೈಟಾಗಿರೋ ಪ್ಲೇಸನ್ನು ನೋಡಬೇಕು. ಅಲ್ಲಿ ಬೆಳಗಿನ ಜಾವದಲ್ಲಿ ನೀವು ನಿಮ್ಮ ಪುಸ್ತಕ, ನಿಮ್ಮ ಬೈಬಲ್, ನಿಮ್ಮ ಒಂದು ಪೆನ್ ಕುಳಿತುಕೊಂಡು ನಿಮಗೆ ಇಷ್ಟವಾದಂತಹ ಒಳ್ಳೆಯ ಒಂದು ಕ್ರಿಶ್ಚಿಯನ್ ಸಾಂಗನ್ನು ತೊಗೊಂಡು ಅಥವಾ ಒಂದು ಜಸ್ಟ್ ಒಂದು ಪಿಯಾನೋನೋ ಗಿಟಾರ್ದೋ ಒಂದು ಸಾಂಗ್ಸ್ ಇರ್ಬೋದು, ಅದನ್ನು ಇಟ್ಕೊಂಡು ನೀವು ಕೂತ್ಕೊಳ್ಬೇಕು. ದೇವ್ರ ಸನ್ನಿಧಿಲಿ ಕೂತ್ಕೊಳ್ಬೇಕು, ಪ್ರೇಯರ್ ಮಾಡಬೇಕು. ನಾನು ಕೇಳಿದೆ ಫಸ್ಟ್ ಸಂಚಿಕೆಯಲ್ಲಿ ನೋಡ್ದೋ ಬೈಬಲ್ದ ವಾಕ್ಯಗಳನ್ನ ಇಟ್ಟು ಪ್ರೇಯರ್ ಮಾಡಿರಿ ಅಂತ. ಸೊ ತಂದೆ ತಾಯಿಗಳು ಇದನ್ನು ಇನ್ಸಿಸ್ಟ್ ಮಾಡಬೇಕು, ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮಗಿರೋ ವಾಗ್ದಾನಗಳನ್ನೆಲ್ಲ ಬರೆದಿಟ್ಕೊಂಡು ನೀವು ಇದನ್ನು ಪ್ರೇಯರ್ ಮಾಡಬೇಕು. ಆ ಟೈಮೇ ಕ್ವೈಟ್ ಟೈಮ್. ನೀವು ಆ ಟೈಮಲ್ಲಿ ಬೇರೆ ಏನನ್ನೂ ನೋಡೋದಲ್ಲ, ಸ್ವಲ್ಪ ಸಮಯ ದೇವರ ಸನ್ನಿಧಿಲಿ ಕೊಟ್ಟಂಥ ವಾಕ್ಯವನ್ನು ಧ್ಯಾನಿಸೋದು. ವಾಕ್ಯ ಹೇಳ್ತಾ ಇದ್ದೆ, ನಮ್ಮಿಂದ ಆಗದೆ ಇರೋದನ್ನು ಮಾಡಲಿಕ್ಕೆ ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರಿಂದ ಸಕಲವೂ ಸಾಧ್ಯ. ಹಾಗಾದರೆ ಈ ಒಂದು ಕಷ್ಟಕರವಾದ ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ಶಕ್ತಿಯನ್ನು ದೇವರು ಕೊಡ್ತಾರೆ. ಈ ರೀತಿಯಾದ ಮೆಡಿಟೇಷನ್ಸೇ ವಾಕ್ಯಗಳನ್ನು ವಾಕ್ಯಗಳನ್ನು ನೀವು ಬರೆದಿಟ್ಕೊಂಡಿದ್ದೀರೋ ದಯವಿಟ್ಟು ಬರೆದಿಟ್ಕೊಳ್ರಿ. ವಾಕ್ಯಗಳನ್ನ ಬರೆದಿಟ್ಕೊಂಡು ಅದನ್ನ ಮೆಡಿಟೇಟ್ ಮಾಡೋದು, ಅದನ್ನೇ ಧ್ಯಾನಿಸೋದು, ಅದನ್ನು ನೋಡೋದು, ಅದನ್ನು ಧ್ಯಾನಿಸೋದು, ಒಳ್ಳೆ ಒಂದು ಮ್ಯೂಸಿಕನ್ನು ಕೇಳೋದು, ಮತ್ತು ಕಾನ್ವರ್ಸೇಷನ್ಗೆ ಹೋಗೋದು, ದೇವರೊಂದಿಗೆ ಮಾತನಾಡೋದು, ಹೆಚ್ಚಾಗಿ ಕೇಳೋದು. ನನಗೆ ಈ ಒಂದು ಪೋರ್ಷನ್ಸ್ ಎಕ್ಸಾಮ್ಸಲ್ಲಿ ಯಾವ ಸಬ್ಜೆಕ್ಟ್ ಫೋಬಿಯಾ ಇರೋ ಮಕ್ಕಳುಗಳು ಆ ಟೈಮಲ್ಲಿ ನನಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ, ಫಾರ್ಮುಲಾ ಕಷ್ಟ ಆಗುತ್ತೆ, ನಂಗೆ ನೆನಪಲ್ಲಿ ಇರ್ತಾಯಿಲ್ಲ, ದೇವರೇ ನಂಗೆ ಸಹಾಯ. ಸೊ ಈ ಕ್ವೈಟ್ ಟೈಮನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ರೆ ಒಂದು ಸ್ಪಿರಿಚುವಾಲಿಟಿ ಬೆಳೆಯುತ್ತೆ, ದೇವರೊಂದಿಗೆ ಸಂಬಂಧ ಬೆಳೆಯುತ್ತೆ. ಮೂರನೇದಾಗಿ ಆ ಟೈಮೇ ಕ್ಲೆನ್ಸಿಂಗ್ ಟೈಮ್ ಅಂತ ಹೇಳ್ತೀವಿ. ಅಂದರೆ ಬ್ರೈನಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳು, ದೊಡ್ಡವರು ಎಲ್ಲರೂ ನಾವು ರಾತ್ರಿ ಮಲಗೋ ಮುನ್ನ ಮೊಬೈಲನ್ನು ನೋಡಿರ್ತೀವಿ. ನಮ್ಮ ಬ್ರೈನಲ್ಲಿ ಯಾವ ರೀತಿಯಾಗಿ ವೇಸ್ಟೇಜ್ಗಳು ನಮ್ಮ ಬಾಡಿಯಲ್ಲಿ ಯೂರಿನ್ ರೂಪದಲ್ಲಿ ಹೋಗುತ್ತೋ, ನಮ್ಮ ಬ್ರೈನಲ್ಲೂ ಕೆಲವು ವೇಸ್ಟೇಜಸ್ ಇದೆ. ಅದನ್ನು ನಾವು ಡ್ರೈನ್ ಅಪ್ ಮಾಡಿಲ್ಲ ಅಂದರೆ ಸ್ಟ್ರೆಸ್ಸಲ್ಲಿ ಇದು ಮಾಡ್ತೀವಿ. ಕೆಲವು ಮಕ್ಕಳು ಸ್ಟ್ರೆಸ್ಸಲ್ಲಿ ಎಂಡಪ್ ಆಗೋದಿದೆ. ಸೊ ಫೋಬಿಯಾಗಳು ಹೋಗಲಿಕ್ಕೆ, ಸ್ಟ್ರೆಸ್ಸಲ್ಲಿ ಹೋಗಲಿಕ್ಕೆ ಮೊದಲನೇ ಕಾರ್ಯ ಮೆಡಿಟೇಷನ್ ಅಥವಾ ನಾನು ಹೇಳೋದು ಕ್ವೈಟ್ ಟೈಮನ್ನು ಪ್ರಾಕ್ಟೀಸ್ ಮಾಡಿರಿ. ನೀವು ಅಷ್ಟೇ, ಹಾಗೆ ಮಕ್ಕಳನ್ನು ಅಷ್ಟೇ, ಮಕ್ಕಳಿಗೆ ಹೇಳ್ಕೊಡ್ರಿ, ಒಂದು ಕಡೆ ಕೂತು ಪ್ರೇಯರ್ ಮಾಡು. ಹೇಗೆ ಮಾಡೋದು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಒಂದು ಸಾಂಗನ್ನು ಹಾಡಿ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಬಿಡ್ರಿ. ಸೊ ಹೆಚ್ಚಿನ ಟೈಮ್ ಇಲ್ಲ, 30 to 45 minutes ಅಷ್ಟೇ. ಅಷ್ಟು ಟೈಮು ಬಿಫೋರ್ ನೀವು ಮೊಬೈಲ್ ನೋಡೋಕ್ಕಿಂತ ಮುಂಚೆ ಅಥವಾ ಯಾವುದೇ ಒಂದು ಟಿ ವಿ ನ್ಯೂಸ್ ಪೇಪರನ್ನು ಓದೋಕ್ಕಿಂತ ಮುಂಚೆ ಎದ್ದ ತಕ್ಷಣ, ಪ್ರಿಫರಬಲಿ ಇನ್ ದ ಮಾರ್ನಿಂಗ್ ಟೈಮಲ್ಲಿ ನಿಮ್ಮ ಮಕ್ಕಳಿಗೆ ಈ ಕ್ವೈಟ್ ಟೈಮನ್ನು ಪ್ರಾಕ್ಟೀಸ್ ಮಾಡಿಸೋದಾದರೆ ಇದರ ಲಾಭ ಬರೀ ಸ್ಪಿರಿಚುವಾಲಿಟಿ ಮಾತ್ರ ಅಲ್ಲ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮಕ್ಕಳಲ್ಲಿ ಕ್ಲೆನ್ಸಿಂಗ್ ನಡೆಯುತ್ತೆ, ಟಾಕ್ಸಿನ್ಸ್ ಎಲ್ಲ ಕ್ಲೆನ್ಸ್ ಆಗುತ್ತೆ, ಮಕ್ಕಳು ಫ್ರೀ ಆಗ್ತಾರೆ, ಡೋಪೋಮಿನ್ ಜಾಸ್ತಿ ಆಗುತ್ತೆ, ಒಳ್ಳೆ ಹಾರ್ಮೋನ್ಸ್ಗಳು ಬೆಳೆಯುತ್ತೆ, ಮತ್ತು ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ.
ಆ ಟೈಮಲ್ಲಿ ಲಾಸ್ಟಿಗೆ ಒಂದು 2-3 ಡೀಪ್ ಬ್ರೀತ್ ಎಕ್ಸಸೈಸ್ ಮಾಡುವಾಗ ನಮ್ಮ ಎಲ್ಲರ ಬ್ರೈನ್ಗೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಇದ್ದರೆ ಮಾತ್ರ ಈ ಮೆಮೊರಿ ಪವರ್ ಜಾಸ್ತಿ ಆಗೋದು. ಆ ಟೈಮ್ನಲ್ಲಿ ನೀವು ಮಾಡುವಂಥ ಕಾರ್ಯ ಏನಿದೆ, ಸ್ಟ್ರೆಸ್ ಕಮ್ಮಿ ಆಗಿ ಆ ಒಂದು ಬ್ರೈನ್ ಸೆಲ್ಸ್ಗಳೆಲ್ಲ ರಿಲೀಫ್ ಆಗುತ್ತೆ. ಆ ಟೈಮಲ್ಲಿ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಸಿಗುತ್ತೆ. ಸೊ ಆ ಹೋಲ್ ಡೇ ಏನು ಮಕ್ಕಳು ಕಲೀಲಿಕ್ಕೆ ಹೋಗ್ತಿದ್ದಾರೋ ಆಗ ಆ ಒಂದು ಕ್ವೈಟ್ ಟೈಮಲ್ಲಿ ನೀವು ಕೊಡುವಂಥ ಕ್ಲೆನ್ಸಿಂಗ್ ಏನಿದೆ ಅದು ಬಹಳ ಉಪಯೋಗ ಆಗಿರುತ್ತೆ. ಹಾಗಾಗಿ ಮೊದಲನೇ ಪಾಯಿಂಟ್ ಏನಾಗಿದೆ, ಕ್ವೈಟ್ ಟೈಮ್. ಅದು ದೊಡ್ಡವ್ರಿಗೂ ಸರಿ ಚಿಕ್ಕವ್ರಿಗೂ ಸರಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ, ನಿಜವಾಗ್ಲೂ ಮೆಮೊರಿ ಮತ್ತು ಕಾನ್ಸಂಟ್ರೇಷನ್ ಚೆನ್ನಾಗಾಗುತ್ತೆ. ಸೊ ಎರಡನೇದು ಪಾಯಿಂಟ್ಸ್ ಬರ್ಕೊಳ್ರಿ, ಐಡೆಂಟಿಫಿಕೇಷನ್ ಅಂತ ಹೇಳ್ಬೋದು, ಅಂದರೆ ಗುರುತು ಹಿಡಿಯೋದು. ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಿದ್ದೀನಿ, ನಿಮ್ಮ ಇದು ಸೆಕೆಂಡ್ ರಿಲೇಟಿವ್ ಅಂದರೆ ನಿಮ್ಮ ದೊಡ್ಡಮ್ಮ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಅಂಕಲ್ ಇರ್ಬೋದು, ಆಂಟ್ ಇರ್ಬೋದು, ಯಾರೋ ಒಬ್ಬರು ಬರ್ತಿದ್ದಾರೆ, ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ಕರ್ಕೊಂಡು ಬರೋಣ ಅಂತ ನೀವು ಮಕ್ಕಳು ಹೋಗ್ತೀರಾ. ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಬಂದಿದೆ, ಸಾವಿರಾರು ಜನ ಇದ್ದಾರೆ. ಸೊ ಸಾವಿರಾರು ಜನದಲ್ಲಿ ನೀವು ನಿಮ್ಮವ್ರನ್ನ ಕಂಡುಹಿಡಿತೀರಲ್ಲ, ಕಂಡುಹಿಡಿತ ಸಾಧ್ಯ ಅಲ್ವಾ? ಯಾಕೆ ಕಂಡುಹಿಡಿತೀರಾ? ಸೊ ಮೊದಲೇ ಅವರ ಪಿಕ್ಚರ್ ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿದೆ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ನಾವು ದಾರಿನಲ್ಲಿ ಹೋಗ್ತಾ ಸಾವಿರಾರು ಮುಖಗಳನ್ನ ನೋಡ್ತೀವಿ, ಅವ್ರದ್ದೆಲ್ಲ ಮುಖಗಳು ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗೋಲ್ಲ. ಸಪೋಸ್ ಅಲ್ಲಿ ರಿಪೀಟ್ ಆಗಿರೋದು ಯಾರಾದರೂ ನೋಡಿದ್ರೆ, ಮೊದಲೇ ನೋಡಿದವ್ರು ಯಾರು ನೋಡಿದರೆ, 1-2 ಬಾರಿ ನೋಡಿ ಅವ್ರ ಹತ್ರ ಮಾತಾಡಿದರೆ, ಅಷ್ಟು ಜನರ ಮಧ್ಯದಲ್ಲಿ ನೀವು ಇಂಥವ್ರಲ್ವಾ ಕಂಡುಹಿಡಿತೀವಿ. ಸೊ ಅದಕ್ಕೆ ನಾವು ಐಡೆಂಟಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಇದಾಗಿದೆ ನಮ್ಮ ಒಂದು ಬ್ರೈನ್ನ ಅನಾಟಮಿ. ಅದನ್ನು ಯಾಕೆ ನಾವು ಸ್ಟಡೀಸ್ಗೆ ತರಬಾರ್ದು? ಸೊ ಇದನ್ನೇ ಇಟ್ಕೊಂಡು ನಾವು ನೋಡ್ತಿದ್ದೇವೆ, ಬೈಜೂಸ್ ಲರ್ನಿಂಗ್ ಆ್ಯಪ್ ಅಂತ ಬಂದಿದೆ. ಬೈಜೂಸ್ ಲರ್ನಿಂಗ್ ಆ್ಯಪದು ಮೇಯ್ನ್ ಏನಂತ ಹೇಳಿದ್ರೆ ಥೀಮ್ ಏನಂದರೆ ಈ ಐಡೆಂಟಿಫಿಕೇಷನ್. ಅವರು ಏನು ಹೇಳ್ತಾರೆ ಅಂದರೆ, ನೀವು ಹೋಗಿ ಪಾಠವನ್ನು ನೀವು ಕೇಳಿ ಮನೆಗೆ ಬಂದು ಅದನ್ನು ಕಲಿಯುವಾಗ ಅದು ನಿಮಗೆ ಸೆಕೆಂಡರಿ ಮೆಮೊರಿಯಾಗಿ ಇದಾಗುತ್ತೆ. ಅದರ ಬದಲು ಪಾಠ ಮಾಡುವ ಮೊದಲೇ ಆ ಒಂದು ಲೆಸನನ್ನು ನೀವು 1-2 ಬಾರಿ ಮನೆಯಲ್ಲೇ ಓದೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನಮ್ಮ ಬ್ರೈನಲ್ಲಿ ಆಲ್ರೆಡಿ ಒಂದು ಐಡೆಂಟಿಫಿಕೇಷನ್ ಆಗಿ ಬ್ರೈನಲ್ಲಿ ಉಳ್ಕೊಂಡಿದೆ. ಸೊ ಇದು ಮೊದಲೇ ನೋಡಿದೆ. ನೀವು ನೋಡಿರ್ಬೋದು, ರೋಸ್ ಅಂದರೆ ನಮಗೆ ಎಲ್ಲರಿಗೂ ನೆನಪಾಗೋದೇನು, ರೋಸೆ. ನಾವು ನೋಡದೇ ಇರೋ ಒಂದು ಫ್ಲವರ್ ಬಗ್ಗೆ ಕೇಳಿದ್ರೆ ನಮಗೆ ಅದರಲ್ಲಿ ಇಲ್ಲ, ಯಾಕೆಂದರೆ ನಮ್ಮ ಮೆಮೊರಿನಲ್ಲಿ ಇಲ್ಲ. ಆಮೇಲೆ ನೋಡಿ ಆಮೇಲೆ ಸ್ಟೋರ್ ಆಗೋ ಬದಲು ಮೊದಲೇ ನಾವು ನಮಗೆ ಕೊಡಲ್ಪಟ್ಟ ನಮ್ಮ ಮಕ್ಕಳಿಗೆ ನಾಳೆ ಯಾವುದು ಪಾಠ ಮಾಡ್ತಾರೆ, ಯಾವ ಪಾಠ ಆಗಿದೆ, ಸಪೋಸ್ ಲೆಸನ್ ನಂಬರ್ 2 ಆಗಿದೆ, ನೆಕ್ಸ್ಟ್ ಲೆಸನ್ ನಂಬರ್ 3. ಯಾಕೆ ತಂದೆ ತಾಯಿಗಳು ಮೊದಲೇ ಲೆಸನ್ ನಂಬರ್ 3 ಓದಿಸ್ಬಾರ್ದು? ನೀವು ಮೊದಲೇ ಓದಿಸಿಟ್ರೆ ಮಕ್ಕಳು ಕ್ಲಾಸಿಗೆ 1 ಸರಿ ಅಲ್ಲ, ದಯವಿಟ್ಟು 2 ಸಾರಿ ರಿಪಿಟೇಷನ್ಸ್ ಇದ್ದಾಗ ಬ್ರೈನಿಗೆ ಇದು ಗೊತ್ತಿದೆ, ಬ್ರೈನಿಗೆ ಗೊತ್ತಾಯ್ತಿದೆ ಏನು ಅಂತ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಕಣ್ಣು ಜಸ್ಟ್ ಕ್ಯಾಮರಾ, ಅದು ಕ್ಲಿಕ್ ಮಾಡುತ್ತೆ ಅಷ್ಟೇ, ರೀಡ್ ಮಾಡೋದೆಲ್ಲ ಬ್ರೈನ್ ಆಗಿದೆ. ಸೊ ನೀವು ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಐಡೆಂಟಿಫಿಕೇಷನ್ ಅಂತ ಹೇಳಿದ್ರೇನು, ನೀವು ಹೇಳ್ಕೊಟ್ಟಿದ್ದೀರಾ, ಈ ಒಂದು ಕಾರ್ಯವನ್ನು ಹೇಳ್ಕೊಟ್ಟಿದ್ದೀರಿ, ನಿಮ್ಮ ಮಗು ಇಲ್ಲ ನಿಮ್ಮ ಮಗ ಕ್ಲಾಸ್ಗೆ ಹೋಗಿದೆ, ಅದನ್ನೇ ಟೀಚರ್ ಮಾಡುವಾಗ ಬ್ರೈನ್ ಹೇಳುತ್ತೆ ನನಗಿದು ಗೊತ್ತು. ಹೇಗೆ ಸಾವಿರಾರು ಜನರ ಮಧ್ಯದಲ್ಲಿ ನಿಮ್ಮ ಆಂಟಿ ನಿಮ್ಮ ಅಂಕಲನ್ನು ಕಂಡುಹಿಡಿತಿರೋ ದ ಸೇಮ್ ವೇ ಬ್ರೈನ್ ವರ್ಕ್ಸ್ ಹಿಯರ್. ನಿಮ್ಮ ಮಕ್ಕಳು ಅದನ್ನು ಕಂಡುಹಿಡಿತಾರೆ. ಆ ಒಂದು ಮೆಮೊರಿ ಟ್ರೇಸ್ ಅಂತ ಹೇಳ್ತೀವಿ, ಅದು ಮೆಮೊರಿ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ, ಲಾಂಗ್ ಟರ್ಮ್ ಮೆಮೊರಿಯಾಗಿ ಮಾರ್ಪಡುತ್ತೆ. ಬಟ್ ಆದರೆ ನೀವು ಕ್ಲಾಸ್ ಆದ ನಂತರ ನೀವು ಓದೋದೇನಿದೆ ಅದನ್ನು ತುಂಬ ಟೈಮ್ ನೀವು ಓದುವಾಗ, ಅದು ಫೋರ್ಸ್ಫುಲಿ ನೀವು ಓದುವಾಗ, ಇದು ಕ್ಯೂರಿಯಾಸಿಟಿ ಇರುತ್ತೆ, ಇದು ನೀವು ಫೋರ್ಸ್ಫುಲಿ ನೀವು ಓದುವಾಗ ಅದು ಶಾರ್ಟ್ ಟರ್ಮ್ ಮೆಮೊರಿ, ಅಂದರೆ ಅದು ಲೆಫ್ಟ್ ಬ್ರೈನಲ್ಲಿ ಸ್ಟೋರೇಜ್ ಆಗೋ ಎಲ್ಲ ಚಾನ್ಸಸ್ ಇದೆ. ಆದರೆ ನೀವು ಸ್ಟಾರ್ಟಿಂಗಲ್ಲೇ ವಿತ್ ಕ್ಯೂರಿಯಾಸಿಟಿ, ನಾನು ನಾಳೆ ಹೋಗ್ತೀನಿ, ಸೊ ಇದನ್ನು ನೀವು ಕಲಿಸಿ ನೋಡ್ರಿ, ಇಲ್ಲ ನೀವು ಮಾಡಿ ನೋಡ್ರಿ, ಇದು ಬಹಳ ಒಂದು ಉಪಯೋಗವಾಗಿದೆ. ಇದನ್ನೇ ನರ್ಸರಿನಲ್ಲಿ ಮಾಡ್ತಾರೆ. ಐಡೆಂಟಿಫಿಕೇಷನ್ಸ್ ಎಲ್ಲ ಪಿಕ್ಚರ್ಸ್ನ ಇಟ್ಟು ಮಾಡ್ತಾರೆ. ನರ್ಸರಿನಲ್ಲಿ ಓದಿದ ರೈಮ್ಸ್ ಯಾಕೆ ಇವತ್ತಿಗೂ ನೆನಪಿದೆ? ಯಾಕೆ ಅಂದರೆ ಅಲ್ಲೆಲ್ಲ ರೈಟ್ ಬ್ರೈನ್ ಸ್ಟಿಮ್ಯುಲೇಟ್ ಆಗಿತ್ತು. ನಾವು ಚಿಕ್ಕವರಿದ್ದಾಗ ನಿಜವಾಗ್ಲೂ ಟಿಲ್ ನಮ್ಮ ಸ್ಕೂಲ್ ಏಜ್ ಗಂಟ ನಮ್ಮ ರೈಟ್ ಬ್ರೈನೇ ಸ್ಟಿಮ್ಯುಲೇಟ್ ಆಗಿರುತ್ತೆ. ಆಮೇಲೆ ನಮ್ಮ ಪಾಠಗಳು ನಮ್ಮನ್ನು ಆ ರೀತಿ ಮಾಡೋದು. ಬೋರ್ ಅನ್ಸೋದು, ಕಷ್ಟಪಟ್ಟು ಓದ್ತೀವಿ, ಯಾರಿಗೋ ಓದ್ತೀವಿ, ಸ್ಕೂಲ್ ಟೀಚರ್ಗಾಗಿ ಓದ್ತೀವಿ, ಸ್ಕೂಲ್ಗಾಗಿ ಓದ್ತೀವಿ, ಅಮ್ಮ ಬೈತಾರೆ ಅಂತ ಓದ್ತೀವಿ, ಅಪ್ಪನಿಗೋಸ್ಕರ ಓದ್ತೀವಿ, ಪಾಸ್ಟ್ರು ಬೈತಾರೆ ಅಂತ ಓದ್ತೀವಿ, ಇವ್ರಿಗೆ ಓದೋದೆಲ್ಲ ಲೆಫ್ಟ್ ಬ್ರೈನಲ್ಲಿ ಹೋಗಿ ಇದಾಗುತ್ತೆ. ನಿಮಗೆ ರೈಟ್ ಬ್ರೈನಲ್ಲಿ ಸ್ಟೋರೇಜ್ ಆಗಬೇಕಾದ್ರೆ ಮೊದಲು ನಿಮಗಾಗಿ ನೀವು ಓದಬೇಕು. ಅದೇ ನೀವು ಐಡೆಂಟಿಫಿಕೇಷನಲ್ಲಿ ಮಾಡೋದು. ಫಸ್ಟ್ ನೀವು ಓದ್ತೀರಾ, ಓದಿದ ಮೇಲೆ ನೀವು ಕ್ಲಾಸೋ ಕಾಲೇಜ್ಗೆ ಹೋಗಿ ಓದ್ತೀರಾ, ಅದಿದೆಯಲ್ಲ ಅದೇ ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಿ ಸ್ಟೋರ್ ಆಗುತ್ತೆ. ಹಾಗಾಗಿ ಸೆಕೆಂಡ್ ಪಾಯಿಂಟ್ ಏನಾಗಿದೆ,
ಐಡೆಂಟಿಫಿಕೇಷನ್ ಅಂದರೆ ಮೊದಲೇ ನಿಮ್ಮ ಬ್ರೈನ್ ಅದು ಗೊತ್ತಿಡಿದ್ರೆ, ನಿಮ್ಮ ಬ್ರೈನಿಗೆ ಅದು ಪಿಕ್ಚರ್ ಗೊತ್ತಿದ್ರೆ, ಸೊ ಇದು ಈಸಿಯಾಗಿ ರೈಟ್ ಬ್ರೈನಲ್ಲಿ ಸ್ಟೋರೇಜ್ ಆಗೋ ಚಾನ್ಸಸ್ ಜಾಸ್ತಿ ಮತ್ತು ಲಾಂಗ್ ಟರ್ಮ್ ಮೆಮೊರಿಯಾಗಿ ಉಳಿಯುವ ಚಾನ್ಸಸ್ ಜಾಸ್ತಿ. ಸೊ ಮೂರನೇ ಕಾರ್ಯ ನಾವು ನೋಡೋಣ. ಎರಡನೇದು ಫಸ್ಟ್ ನಾವು ನೋಡೋದು ಕ್ವೈಟ್ ಟೈಮ್, ಎರಡನೇದು ನಾವು ನೋಡೋದು ಐಡೆಂಟಿಫಿಕೇಷನ್ ನೋಡೋದು. ಈಗ ಮೂರನೇದಾಗಿ ಇನ್ವಾಲ್ವ್ಮೆಂಟ್ ಅಂತ ಹೇಳ್ಬೋದು ಅಥವಾ ಇಂಟ್ರೆಸ್ಟ್. ನೀವು ಯೋಚನೆ ಇದೆಯಾ, ನೀವೆಲ್ಲ ಓದುವಾಗ ಏನು ಒಂದು ಪದ ಹೇಳ್ತಿದ್ರು ಟೀಚರ್ ಆಗಲಿ ಮನೆಯವರಾಗಲಿ, ಏನಂತ ಹೇಳ್ತಿದ್ರು, ಮನಸ್ಸಿಟ್ಟು ಓದು. ನೀನು ಓದ್ತಾ ಇದೆಯಲ್ಲ, ಮನಸ್ಸೆಲ್ಲೋ ಇದೆ, ಗಮನ ಇಟ್ಟು ಓದು, ಇಂಟ್ರೆಸ್ಟ್ ಕೊಟ್ಟು ಓದು. ಇದು ಕೇಳಿದಿರಲ್ಲ ಪದಗಳು. ನಾವು ನಮ್ಮ ಮಕ್ಳಿಗೆ ಏನು ಹೇಳ್ತೀವಿ, ಗಮನ ಇಟ್ಟು ನೋಡು, ಕಣ್ಬಿಟ್ಟು ಓದು, ಏನಿದೆ ಅಂತ ನೋಡಿ ಓದು. ಅದಕ್ಕೇ ನಾವು ಏನು ಹೇಳಿದ್ವಿ, ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ. ಇದನ್ನು ಆಗಲೇ ನಾನು ಹೇಳಿದೆ, ಟೀಚರ್ಗಾಗಿ ಓದೋ ಬದಲು ಅಥವಾ ಪೇರೆಂಟ್ಸ್ಗಾಗಿ ಓದೋ ಬದಲು, ಭಯದಲ್ಲಿ ಓದೋ ಬದಲು ಇನ್ವಾಲ್ವ್ ಆಗಿ ಇಂಟ್ರೆಸ್ಟ್ ಆಗಿ ಓದೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಇಂಟ್ರೆಸ್ಟ್ ಕೊಟ್ಟು ಅಂದರೆ ನಿಮ್ಮ ಫುಲ್ಲಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದ. ಈಗ ನರ್ಸರಿಗಳಿಗೆ ಹೋಗೋದಾದರೆ ಅವರು ಸ್ಟೋರಿ ಹೇಳ್ತಾರೆ, ಒಂದು ಸ್ಟೋರಿ ಹೇಳಿ ಆ ಪಿಕ್ಚರ್ಸ್ ಎಲ್ಲ ತೋರಿಸಿ ಆ್ಯನಿಮಲ್ಸ್ದು ಸೌಂಡ್ಸ್ ಎಲ್ಲ ಮಾಡಿ ಆ ರೀತಿ ಹೇಳುವಾಗ ಮಕ್ಕಳು ಫುಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅಂಥದ್ದೆಲ್ಲ ಮಕ್ಕಳು ಯಾವಾಗ ನೋಡಿದ್ರು ಅದನ್ನೇ ಹೇಳ್ತಾ ಇರ್ತಾರೆ. ಅಂದರೆ ಅದು ರೈಟ್ ಬ್ರೈನ್ ಓಪನ್ ಅಪ್ ಆಗಿದೆ. ಅಂದರೆ ಮಕ್ಕಳು ತುಂಬ ಫ್ರೀ ಆಗಿದ್ದಾರೆ, ಖುಷಿಯಾಗಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ಆ ಥರ ಇದೇ ನಮ್ಮ ಮೂವೀಸ್ಗಳಲ್ಲಿ ಆಗ್ತಾ ಇರೋದು. ಇದನ್ನೇ ಏನು ಮಾಡ್ತಿದ್ದಾರೆ, ನಮ್ಮ ಹೊರಗಡೆ ಇರುವಂತಹ ಮೂವಿಗಳಿರ್ಬೋದು, ಕಾರ್ಟೂನ್ಸ್ಗಳಿರ್ಬೋದು, ವಿಡಿಯೋ ಗೇಮ್ಸ್ಗಳಿರ್ಬೋದು, ನಮ್ಮ ಮಕ್ಕಳನ್ನ ಹಾಳು ಮಾಡ್ತಿದ್ದಾರೆ, ಇನ್ವಾಲ್ವ್ ಮಾಡಿಸ್ಕೊಳ್ತಿದ್ದಾರೆ. ಎಷ್ಟು ಇನ್ವಾಲ್ವ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಹೊಸ ಹೊಸ ಕಾರ್ಯಗಳು, ವಿಜುವಲೈಸೇಷನ್ನು, ಪಿಕ್ಚರ್ಸ್ಗಳು ಕಲರ್ಫುಲ್ಲಾಗಿ ಕೊಟ್ಟು ನಮ್ಮ ಮಕ್ಕಳ ಇನ್ವಾಲ್ವ್ಮೆಂಟ್ ಪೂರ್ತಿ ಅಲ್ಲಿಗೆ ತೊಗೊಂಡಿದ್ದಾರೆ. ಇವಾಗ ನಮ್ಮ ಪೇರೆಂಟ್ಸ್ಗಳ ಕರ್ತವ್ಯ ಏನಂದರೆ, ಆ ಇನ್ವಾಲ್ವ್ಮೆಂಟ್ನ ತೆಗೆದು ನಾವು ಸ್ಟಡೀಸ್ಗೆ ಹಾಕ್ಬೇಕು. ಇದು ಸ್ವಲ್ಪ ಹಾರ್ಡ್ ಇದೆ, ಬಟ್ ಆದರೆ ಇದನ್ನು ಮೊದಲಿಂದನೇ ಪ್ರಾಕ್ಟೀಸ್ ಮಾಡುವಾಗ, ಇನ್ವಾಲ್ವ್ ಆಗೋದನ್ನ ಕಲಿಸುವಾಗ, ಎಂಜಾಯ್ ಮಾಡೋದನ್ನ ಕಲಿಸುವಾಗ, ಅಂದರೆ ಓದುವ ಕಾರ್ಯಗಳನ್ನು ಇನ್ವಾಲ್ವ್ ಆಗಿ ಓದುವಾಗ ಏನಾಗುತ್ತೆ ಅಂದರೆ, ನಾನೊಂದು ಪಿಕ್ಚರನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾವು ಎಲ್ಲಿ ಫಸ್ಟು ನಾವು ನೋಡ್ತೇವೆ, ಓದ್ತೀವಿ, ನಮ್ಮ ಕಣ್ಣುಗಳು ಏನು ಮಾಡುತ್ತೆ, ಈ ಮೆಸೇಜನ್ನು ಬ್ರೈನ್ ಹತ್ರ ತೊಗೊಂಡೋಗುತ್ತೆ. ಅಥವಾ ನಾವು ಕೆಲವು ಮಕ್ಕಳು ಕೇಳಿಸ್ಕೊಳ್ತಾರೆ, ಕ್ಲಾಸಲ್ಲಿ ಕೇಳಿಸ್ಕೊಳ್ತಾರೆ, ಸಾಕು ಅವ್ರಿಗೆ ಅದೇ. ಕೇಳಿಸ್ಕೊಳ್ಳುವಾಗ ನಮ್ಮ ಕಿವಿಯಿಂದ ಆಡಿಟರಿ ಅದೇನಾಗುತ್ತೆ, ಮಗು ಆ ಒಂದು ಕೇಳಿಸ್ಕೊಳ್ಳೋದು ಏನಾಗಿರುತ್ತೆ, ಹೋಗುತ್ತೆ. ಕೆಲವು ಮಕ್ಕಳು ಕೇಳಿಸ್ಕೊಂಡ್ರು ನೋಡಿದ್ರು ಬರೆಯೋದು ಮಾತ್ರ ನೆನಪಿರುತ್ತೆ. ಆ ಮಕ್ಕಳು ಏನು ಮಾಡುತ್ತಾರೆ, ಬರೀತಾರೆ, ಅದನ್ನ ಕಲಿತಾರೆ. ಸೊ ಇದೆಲ್ಲನೂ ಕೂಡ ಏನಾಗುತ್ತೆ, ಬ್ರೈನ್ಗೆ ಹೋಗುತ್ತೆ. ಸೊ ಬ್ರೈನಿಗೆ ಹೋಗಬೇಕಾದ್ರೆ, ಆ ಬ್ರೈನ್ ಗಂಟ ರೀಚ್ ಆಗಬೇಕಾದ್ರೆ ನಿನ್ಗೆ ಇಂಟ್ರೆಸ್ಟ್ ಇರಬೇಕು. ಇಲ್ಲ ಅಂದರೆ ಅದು ಮಧ್ಯದಲ್ಲೇ ಕಟ್ಟಾಗುತ್ತೆ, ಅದು ಆಕ್ಲಿಕ್ಕೆ ಬರುತ್ತೆ, ನಿದ್ದೆ ಬರುತ್ತೆ, ಬೇಡ ಅನಿಸುತ್ತೆ, ತಳ್ತೀವಿ, ಬೇಡ ಅಂತ ನಿಲ್ಲಿಸ್ತೀವಿ. ಸೊ ಆಗ ಏನಾಗುತ್ತೆ, ಈ ಸಂದೇಶಗಳು ಪೂರ್ತಿಯಾಗಿ ಬ್ರೈನ್ಗೆ ಹೋಗಲ್ಲ. ಬ್ರೈನ್ ವಾಪಸ್ ಅದನ್ನ ಮೆಮೊರಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ನಮಗೇನಿಲ್ಲ, ಇಂಟ್ರೆಸ್ಟ್ ಇಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ, ಕ್ಯೂರಿಯಾಸಿಟಿ ಇಲ್ಲ. ಆದರೆ ಅದನ್ನೇ ನಾವು ಇಂಟ್ರೆಸ್ಟ್ ಕೊಟ್ಟು ಇನ್ವಾಲ್ವ್ಮೆಂಟ್ ಪೂರ್ತಿಯಾಗಿ ನಮ್ಮನ್ನು ಅದರಲ್ಲಿ ನಾವು ಇನ್ವಾಲ್ವ್ ಮಾಡಿ ನಾವು ಓದುವಾಗ, ನಾವು ಓದುವಂಥ ವಿಷಯಗಳು ಕರೆಕ್ಟಾಗಿ ಬ್ರೈನಿಗೆ ಅದು ಸಂದೇಶ ತಲುಪುತ್ತೆ. ಸಂದೇಶ ತಲುಪುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಮೆಮೊರಿಯಾಗಿ ಕನ್ವರ್ಟ್ ಮಾಡುತ್ತೆ. ನೀವು ಇಂಟ್ರೆಸ್ಟ್ ಎಷ್ಟು ಜಾಸ್ತಿ ಕೊಡ್ತೀರಾ, ಎಷ್ಟು ಲವಲವಿಕೆಯಿಂದ ಓದ್ತೀರಾ, ಎಷ್ಟು ಫಾಸ್ಟಾಗಿ ಓದ್ತೀರಾ, ಎಷ್ಟು ನೀವು ಕ್ರಿಯೇಟಿವ್ ಆಗಿ ಓದ್ತೀರಾ, ರೈಟ್ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ, ಲೆಫ್ಟ್ ಬ್ರೈನ್ ಬ್ಲಾಕ್ ಆಗುತ್ತೆ. ಅದರ ಅರ್ಥ ಶಾರ್ಟ್ ಟರ್ಮ್ ಮೆಮೊರಿಗೆ ಹೋಗಲ್ಲ, ನೀವು ಓದಿದೆಲ್ಲ ಎಲ್ಲೋಗುತ್ತೆ, ಲಾಂಗ್ ಟರ್ಮ್. ಮಕ್ಕಳೇ ಇದನ್ನು ಗಮನ ಇಟ್ಟು ಕೇಳಬೇಕು. ನೀವು ಏನು ಓದ್ತಿರೋ ದೇವ್ರ ಹತ್ರ ಕೇಳ್ರಿ, ದೇವರೇ ನನಗೆ ಇಂಟ್ರೆಸ್ಟನ್ನು ಕೊಡು, ಆಸಕ್ತಿಯನ್ನು ಕೊಡು, ಎಸ್ ನಾನು ಇದನ್ನು ಓದಬೇಕು, ನಾನು ಇದನ್ನು ಇಟ್ಕೋಬೇಕು, ಇದು ನನ್ನ ಲಾಂಗ್ ಟರ್ಮ್ನಲ್ಲಿ. ಅಂದರೆ ನಿಮ್ಮನ್ನು ನೀವು ಚುರುಕು ಮಾಡ್ಕೋಬೇಕು, ನಿಮ್ಮನ್ನು ನೀವು ಹೇಳಬೇಕು, ಎಸ್ ನಾನು ಓದಬೇಕು. ಆ ಒಂದು ಇನ್ಸಿಯೇಷನ್ ನೀವು ತೊಗೊಂಡಾಗ ಆಟೋಮೆಟಿಕ್ಕಾಗಿ ರೈಟ್ ಬ್ರೈನ್ ಓಪನ್ ಅಪ್ ಆಗುತ್ತೆ. ರೈಟ್ ಬ್ರೈನ್ ಓಪನ್ ಅಪ್ ಆದರೆ ನಿಮ್ಮದು ಓದಿರೋ ವಿಷಯಗಳೆಲ್ಲ ಅಲ್ಲಿಗೆ ಹೋಗುತ್ತೆ. ಸೊ ಚಿಕ್ಕ ಮಕ್ಕಳಿಗೆ ಇದನ್ನ ನಾವೇ ಮಾಡಬೇಕು. ಮೊದಲನೇದಾಗಿ ಇದು ನಾನು ಮಾಡುವಂಥ ತಪ್ಪಿದು, ನಾನು ಮಾಡಿದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಮಗೆ ಒಂದು ಸತಿ ಹೇಳ್ತೀವಿ, 2 ಸತಿ ಹೇಳ್ತೀವಿ, ಮತ್ತು ನಮಗೆ ಟೈಮ್ ಇಲ್ಲ, ಕೋಪ ಬರುತ್ತೆ, ನಾವೇನು ಮಾಡ್ತೀವಿ, ಗದ್ದರಿಸ್ತೀವಿ, ಹೊಡಿತೀವಿ. ಮಕ್ಕಳು ಅಳ್ತಾ ಓದಿದ್ರೆ ಅದು ವೇಸ್ಟ್. ಎಷ್ಟು ಭಯದಲ್ಲಿ ಓದಿಸ್ತೀವೋ, ಎಷ್ಟು ಅಳ್ತಾ ಓದಿಸ್ತೀವೋ ಅದೆಲ್ಲ ಕೂಡ ನಾಟ್ ಈವನ್ ಅದು ಎಲ್ಲಿಗೆ ಹೋಗೋದಿಲ್ಲ, ಬ್ರೈನಿಗೆ ಹೋಗೋದಿಲ್ಲ. ಬ್ರೈನ್ ಗಂಟ ನ್ಯೂಕ್ಲಿಯರ್ ಕ್ಯಾಚ್ ಮಾಡೋದಿಲ್ಲ. ಬ್ರೈನ್ ಗಂಟ ಅದೇನು ನೀವು ಓದಿಸ್ತಾ ಇದ್ದೀರಾ ಸಂದೇಶ ಹೋಗೋದೇ ಇಲ್ಲ, ಅದು ಅರ್ಧಕ್ಕೆ ನಿಂತುತ್ತೆ. ಒಂದು ವೇಳೆ ನೀವು ಒಂದೇ ಒಂದು ಟೇಬಲ್ಸನ್ನು ನೀವು 10 ಸತಿ ಬರ್ಸಿದ್ರೆ ಅದು ಹತ್ಕೊಂಡು ಭಯ ಬಿದ್ದು ಕೋಲ್ ನೋಡ್ತಾ ಅಥವಾ ಸ್ಪೂನ್ ನೋಡ್ತಾ ಸ್ಪೂನ್ ಬಿಸಿ ಇಡ್ತೀನಿ ಅಥವಾ ಏನೋ ಒಂದು ಭಯನ ಪಪ್ಪನಿಗೆ ಹೇಳ್ತೀನಿ, ಈ ಭಯನ ಇಟ್ಟು ನೀವು ಓದಿಸ್ತಾ ಇದ್ದರೆ
ಎಲ್ಲ ರೈಟ್ ಬ್ರೈನ್ ಕಂಪ್ಲೀಟ್ ಬ್ಲಾಕ್, ಅಂದರೆ ಲಾಂಗ್ ಟರ್ಮ್ ಮೆಮೊರಿ ಕಂಪ್ಲೀಟ್ ಬ್ಲಾಕ್, ಶಾರ್ಟ್ ಟರ್ಮ್ ಮೆಮೊರಿ ಆಗಿರುವಂಥ ಇದು ಎತ್ಕೊಳ್ಳುತ್ತೆ. ಇದು ಸ್ಲೋ ಲರ್ನಿಂಗ್, ಇದು ಬೋರ್ ಲರ್ನಿಂಗ್, ಯಾರಿಗೋಸ್ಕರನೂ ಓದ್ತಾ ಇರೋದು. ಏನಾಗುತ್ತೆ, ಈ 10%ಗೆ ಹೋಗಿ ಎಲ್ಲ ಸ್ಟೋರ್ ಆಗುತ್ತೆ, ಬರೀ ಎಕ್ಸಾಮ್ಗಾಗಿ ಓದೋದು. ಒಂದು ವೇಳೆ ಅದರಲ್ಲಿ ಅರ್ಧ ಮರಿಬೋದು ಮಗು, ಅರ್ಧ ಬರೀದೇ ಇರ್ಬೋದು. ಅಂಥ ಮಗುನೇ ಭಯ ಬಿದ್ದು ಹೋಗುತ್ತೆ, ಎಲ್ಲ ಮರ್ತೋಗುತ್ತೆ. ಅಂಥ ಮಗುವಿಗೆ ಏನೂ ನೆನಪಿರೋದಿಲ್ಲ, ಕೋಲ್ ನೆನಪಿರುತ್ತೆ ಅಷ್ಟೇ, ಏಟುಗಳು ನೆನಪಿರುತ್ತೆ ಅಷ್ಟೇ. ಸೊ ಮದರ್ ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ನಾನು ಈ ತಪ್ಪನ್ನು ಮಾಡಿದ್ದೇನೆ, ನಾನು ರೆಕ್ಟಿಫೈ ಮಾಡ್ಕೊಂಡಿದ್ದಕ್ಕೆ ನಾನು ಪ್ರತಿಫಲವನ್ನು ನಾನು ಈ ಲಾಸ್ಟ್ ಸೆಮ್ಮಲ್ಲಿ ನೋಡಿದ್ದೇನೆ. ಮಕ್ಕಳನ್ನ ಒಂದೊಂದು ಈಚ್ ಸ್ಟೆಪ್ಪಲ್ಲಿ ವೆರಿ ಗುಡ್, ಯು ಕ್ಯಾನ್, ನಿನ್ನಿಂದ ಆಗ್ತಾ ಇದೆ, ಎಸ್ ನೀನು ಮಾಡ್ತಾ ಇದೀಯಾ, ವೆರಿ ಗುಡ್, ಇನ್ನೊಂಚೂರು ಟ್ರೈ ಮಾಡು. ಈ ರೀತಿ ಮೋಟಿವೇಟ್ ಮಾಡ್ತಾ ಮಾಡ್ತಾ ಓದಿಸ್ತಾ ಇರಬೇಕಾದ್ರೆ ಮಕ್ಕಳಿಗೆ ಇನ್ವಾಲ್ವ್ಮೆಂಟ್ ಬರುತ್ತೆ, ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ. ಮಧ್ಯದಲ್ಲಿ ಓಕೆ ಯು ಹ್ಯಾವ್ ಡನ್ ಒಂದು ಹೈ-ಫೈ, ಒಂದು ಟ್ಯಾಪ್, ನೀವು ಬೆನ್ನ ಮೇಲೆ ಹಿಂಗೆ ಟ್ಯಾಪ್ ಮಾಡೋದು, ಇದೆಲ್ಲ ಏನು ಮಾಡುತ್ತೆ, ರೈಟ್ ಬ್ರೈನ್ ಸ್ಟಿಮ್ಯುಲೇಟ್ ಆಗ್ತದೆ. ನೀವು ಬೋರಿಂಗಾಗಿ ಕೋಲ್ ಹಿಡಿದು ಒಡೆದು ಜೋರು ಮಾಡಿ ಕಣ್ಣುಗಳನ್ನ ತೋರಿಸಿ ಓದಿಸ್ತೀನಿ ಅಂದರೆ ರೈಟ್ ಬ್ರೈನ್ ಯಾವತ್ತೂ ಓಪನ್ ಆಗಲ್ಲ. ಎಲ್ಲ ನೀವು ಓದಿಸೋದು, ನೀವು ಕಷ್ಟಪಡೋದು, ಮಗು ಕಷ್ಟಪಡೋದು, ಟೈಮು, ಎಲ್ಲ ಎನರ್ಜಿ ಎಲ್ಲ ಶಾರ್ಟ್ ಟರ್ಮ್ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಕನ್ವರ್ಟ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಇನ್ವಾಲ್ವ್ಮೆಂಟ್, ನಿಮ್ಮ ಮಕ್ಕಳ ಇನ್ವಾಲ್ವ್ಮೆಂಟ್, ಅದಕ್ಕೆ ಮುಂಚಿತವಾಗ್ಲೂ ನಮ್ಮ ಕೋಪಗಳನ್ನ, ಮಕ್ಕಳ ಕೋಪಗಳನ್ನ, ಭಾವನೆಗಳನ್ನು ಒಳ್ಳೆ ಒಂದು ರೀತಿಯಲ್ಲಿ ಮಕ್ಕಳನ್ನು ಮೋಟಿವೇಟ್ ಮಾಡಿ. ಸೊ ಇದು ಮಾಡಲಿಕ್ಕೆ ಕಷ್ಟ, ಆದರೆ ಒಂದು ವಾಕ್ಯ ಇದೆ, ದೇವ್ರ ಹತ್ರ ಕೇಳೋದಾದರೆ ದೇವರಿಂದ ಸಾಧ್ಯ. ಇಲ್ಲಿ ನೀವು ದೇವ್ರ ಹತ್ರ ಕೃಪೆ ಕೇಳಬೇಕು, ದೇವರೇ ನನ್ನ ಮಗುಗೆ ಇಂಟ್ರೆಸ್ಟ್ ಕೊಡು. ನಾನು ಹೇಳ್ತಾ ಇರೋದೆಲ್ಲ ನೀವು ಪ್ರೇಯರ್ ಪಾಯಿಂಟ್ ಆಗಿ ಮಾಡಿರಿ, ನನ್ನ ಮಗನಿಗೆ ಇಂಟ್ರೆಸ್ಟ್ ಕೊಡು, ಇನ್ವಾಲ್ವ್ ಆಗಿ ಅವನು ಓದಲಿ. ಇದು ಓದ್ಬಿಟ್ರೆ ನಿಜವಾಗ್ಲೂ ಇಷ್ಟು ಕಷ್ಟಪಡೋದೇ ಬೇಡ, ಪ್ರತಿಯೊಂದು ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಇದನ್ನೇ ಈ ಲೋಕದವರು ತೊಗೊಂಡು ನಮಗೆ ಹೇಳ್ತಿದ್ದಾರೆ. ಸೊ ನೀವು ನೋಡ್ರಿ, ಮಧ್ಯ ಮಧ್ಯದಲ್ಲಿ ಎಷ್ಟು ಫಿಲಮ್ಸಲ್ಲಿ ಬೇಕಾದ ಅಟ್ರಾಕ್ಷನ್ಸನ್ನು ಇಡ್ತಾರೆ, ಯಾಕೆ ಅದು ಇನ್ವಾಲ್ವ್ ಆಗಲಿಕ್ಕೆ. ಸೊ ಅದನ್ನೇ ನಾವು ನಮ್ಮ ಪಾಠದ ವಿಷಯದಲ್ಲಿ ಮಾಡೋದಾದರೆ ನಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಸಾಧ್ಯ. ಈಗ 4ನೇದಾಗಿ, ಈ ಶಾರ್ಟ್ ಟರ್ಮ್ ಮೆಮೊರಿಲಿರೋದನ್ನ ಲಾಂಗ್ ಟರ್ಮ್ಗೆ ಹೇಗೆ ನಾವು ಮೆಮೊರಿಗೆ ಕನ್ವರ್ಟ್ ಮಾಡೋದು ಅಂದರೆ ರಿಪಿಟೇಷನ್ ಮೂಲಕ ಮಾಡ್ಬೋದು. 5-6 ಸತಿ ಒಂದು ಕಾರ್ಯಗಳನ್ನು ವಿತ್ ಇನ್ವಾಲ್ವ್ಮೆಂಟ್, ವಿತ್ ಐಡೆಂಟಿಫಿಕೇಷನ್ ನೀವು ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ಟೋರೇಜ್ ಹೋಗಿ ರೈಟ್ ಬ್ರೈನಲ್ಲಿ ಹೋಗುತ್ತೆ. ಓಕೆ, ಬಟ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಅವ್ರು ರಿಪೀಟ್ ಮಾಡೋದಾಗಿದ್ರೆ ಅದು ಖಂಡಿತ ಸ್ಟೋರೇಜ್ ಆಗಲ್ಲ. ಭಯದಿಂದ ಅಳ್ತಾ ಸುಮ್ಮನೆ ಮಗ್ಗಪ್ ಮಾಡೋದಾಗಲ್ಲ. ಸೊ ಇನ್ವಾಲ್ವ್ಮೆಂಟ್ ಇದ್ದು, ಇಂಟ್ರೆಸ್ಟ್ ಇದ್ದು, ರಿಪಿಟೇಷನ್ಸ್ ಯಾವಾಗ್ಲೂ ಹೆಲ್ಪ್ ಮಾಡುತ್ತೆ. ಸೊ ನಾನೀಗ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಒಂದು ಮೂವಿ ನೋಡ್ತೀರಾ, ಅಥವಾ ಒಂದು ಸೀರಿಯಲ್ ನೋಡ್ತೀರಾ, ಅಥವಾ TV ನೋಡ್ತಾ ಇದ್ದೀರಾ, ಒಂದು ನ್ಯೂಸ್ ನೋಡ್ತಿದ್ದೀರಾ, ಒಂದೇ ಅಡ್ವರ್ಟೈಸ್ಮೆಂಟ್ಸ್ ಎಷ್ಟು ಸತಿ ಬರುತ್ತೆ? ಅದು ನೋಡಿ ಬೋರ್ ಆಗಿರುತ್ತೆ ಅಲ್ವಾ? ಒಂದು ಮಸ್ಕಿಟೋ ಕಾಯಿಲ್ದಿರ್ಬೋದು, ಅಥವಾ ಪ್ಯಾಂಪರ್ಸ್ದಿರ್ಬೋದು, ಅಥವಾ ಒಂದು ಹಾಲದೇ ಇರ್ಬೋದು, ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಕಂಪನಿಯವರು ಯಾಕೆ ಒಂದೇ ಅಡ್ವರ್ಟೈಸ್ಮೆಂಟ್ಸ್ನ ಎಷ್ಟು ಸತಿ ರಿಪೀಟ್ ಮಾಡ್ತಾರೆ? ತುಂಬ ಸತಿ ರಿಪೀಟ್ ಮಾಡ್ತಾರೆ. ಯಾಕೆ ಗೊತ್ತಾ? ಅಡ್ವರ್ಟೈಸ್ಮೆಂಟ್ ಏನಿದೆ ಲಾಂಗ್ ಟರ್ಮ್ ಮೆಮೊರಿಲಿರಲಿ. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀವಿ. ನಾವು ಯಾಕೆ ಇದನ್ನು ಓದೋದ್ರಲ್ಲಿ ಯೂಸ್ ಮಾಡಬಾರ್ದು? ನೀವು ನೋಡ್ರಿ, ಎಲ್ಲೋದ್ರೂ ಫ್ಲೆಕ್ಸ್ಗಳಿರುತ್ತೆ, ಅವರ ಒಂದು ಪಿಕ್ಚರ್ಸ್ಗಳನ್ನ ಹಾಕಿರ್ತಾರೆ, ಬ್ಯಾನರ್ಸ್ಗಳನ್ನ ಹಾಕಿರ್ತಾರೆ. ಯಾಕೆಂದರೆ ಇವೆಲ್ಲ ನನ್ನ ಕಂಪನಿಯ ಜಾಹೀರಾತು ಜನರದ್ದು ಲಾಂಗ್ ಟರ್ಮ್ ಮೆಮೊರಿಲಿರಲಿ. ಮಗು ದೊಡ್ಡದಾದರೂ, ನಾವು ಚಿಕ್ಕವರಿದ್ದಾಗ ಪಾರ್ಲೇಜಿದು ಒಂದು ಅಡ್ವರ್ಟೈಸ್ಮೆಂಟ್ಸ್ ಇತ್ತು, ನೆನಪಿದೆಯಾ? ಪಾರ್ಲೇಜಿ, ನಿರ್ಮಾ, ಆಮೇಲೆ ಸಂತೂರ್ ಸೋಪು, ಇದೆಲ್ಲ ನಾವು ಚಿಕ್ಕವರಿದ್ದಾಗ ಇದ್ದಂಥ ಅಡ್ವರ್ಟೈಸ್ಮೆಂಟ್ಸ್. ಇವತ್ತು ನಾವು ಮರ್ತಿಲ್ಲ, ಅದು ಇನ್ನೂ ನಮಗೆ ನೆನಪಿದೆ. ನಿರ್ಮಾ ಸೋಪುದು ಸಾಂಗ್ ಇನ್ನೂ ನೆನಪಿದೆ. ಯಾಕೆ ಅಂದರೆ ಆ ಕಂಪನಿ ನಮ್ಮ ಅದರ ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ನ ಸ್ಟ್ರೈಟ್ ಅವೇ ಎಲ್ಲಿಗೆ ಹಾಕಿದೆ? ಲಾಂಗ್ ಟರ್ಮ್ ಮೆಮೊರಿಗೆ ಹಾಕಿದೆ. ಸೊ ಇದೇ ಬೇಸಿಕ್ ಪ್ರಿನ್ಸಿಪಲ್ಸ್ನ ನಾವು ಯಾಕೆ ಇದರಲ್ಲಿ ಯೂಸ್ ಮಾಡ್ಕೋಬಾರ್ದು? ಬೈಬಲ್ ಓದುವಾಗ ಯಾಕೆ ಯೂಸ್ ಮಾಡಬಾರ್ದು? ಇದನ್ನೇ ನಾವು ಇನ್ವಾಲ್ವ್ಮೆಂಟ್ ಏನಿದೆ, ಇಂಟ್ರೆಸ್ಟ್ ಏನಿದೆ, ಯಾಕೆ ಸಂದೇಶ ಕೇಳುವಾಗ ಯೂಸ್ ಮಾಡಬಾರ್ದು? ಪಾಸ್ಟನ್ನ ನೋಡಿಕೊಂಡು, ಟೈಮ್ ನೋಡಿಕೊಂಡು ಸಂದೇಶವನ್ನು ನೋಡೋದು, ಏನೋ ಆಸಕ್ತಿ. ಬಾಡಿ ಮಾತ್ರ ಚರ್ಚಲ್ಲಿರುತ್ತೆ, ಆದರೆ ಮೈಂಡ್ ಎಲ್ಲ ಎಲ್ಲಿರುತ್ತೆ? ಮನೇಲಿರುತ್ತೆ. ಹೀಗಿದ್ರೆ ಸಂದೇಶ ಒಳಗಡೆ ಹೋಗೋದಿಲ್ಲ. ಅದೇ ನಾವೇನು ಮಾಡಬೇಕು? ಇನ್ವಾಲ್ವ್ಮೆಂಟ್, ಇಂಟ್ರೆಸ್ಟಲ್ಲಿ ಇಟ್ಕೊಂಡು ನಾವು ಅದನ್ನು ಸಂತೋಷವಾಗಿ, ಹೌದು ದೇವ್ರು ನನಗೆ ಮಾತಾಡ್ತಿದ್ದಾರೆ ಅಂತ ಕೇಳುವಾಗ ಆ ಸಂದೇಶ ಎಲ್ಲ ಏನಾಗುತ್ತೆ? ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಹಾಗಾದರೆ ಇದನ್ನು ಯಾಕೆ ನಮ್ಮ ಮಕ್ಳಿಗೆ ಕಲಿಸ್ಕೊಡ್ಬಾರ್ದು? ಓದುವಾಗ ಮಕ್ಳಿಗೆ ಹೇಳಿ. ನನ್ನ ಆಸ್ತಿರೋ ಮಕ್ಳು ಇದು ಗಮನ ಇಟ್ಟು ಕೇಳಬೇಕು. ನೀವು ಇನ್ನೂ ಓದಲಿಕ್ಕೆ ಟೈಮ್ ಇದೆ, ಅದರಿಂದ ನಾನು ಇಷ್ಟು ಬಿಡಿಸಿ ಹೇಳ್ತಾ ಇದ್ದೀನಿ. ನೀವು ಇದನ್ನು ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿರಿ. ನೀವು ಏನು ಮಾಡ್ತಿದ್ದೀರೋ ಅದನ್ನ ರಿಪಿಟೇಷನ್ ಮಾಡಲಿಕ್ಕೆ ಮಾಡಿರಿ. ಕೆಲವು ಮಕ್ಳುಗಳಿಗೆ 1 ಸತಿ ಮಾಡಿದ್ರಾಗಲ್ಲ, 2 ಸತಿ ಮಾಡಿದ್ರಾಗಲ್ಲ. ಕೆಲವು ಮಕ್ಳುಗಳಿಗೆ ಅದನ್ನು ಬರೀಬೇಕು. ಬರೆಯೋ ಮಕ್ಳುಗಳು ಬರೆದು ನೀವು ಕಲೀರಿ. ಸೊ ಅದು ನಿಮ್ಮ ಒಂದು, ಅದು ಸಂತೋಷವಾಗಿ ನೀವು ಬರೆದು ಕಲೀರಿ.
ನಿಮಗೋಸ್ಕರ ಕಲೀರಿ, ಖಂಡಿತವಾಗ್ಲೂ ಅದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ನಿಂತ್ಕೊಳ್ಳುತ್ತೆ. ಎಷ್ಟೇ ಲಾಂಗ್ ಆನ್ಸರ್ಸ್ ಆದರೂ ಕೂಡ ಅದನ್ನ ಕೋಡಿಂಗಲ್ಲಿ ನೀವು ಕಲಿಯುವಾಗ ಅದು ಏನಾಗುತ್ತೆ, ವಿತ್ ಆ್ಯಕ್ಷನ್ ವಿತ್ ಎಕ್ಸ್ಪ್ರೆಷನ್ ನೀವು ಕಲಿಯುವಾಗ ಅದೆಲ್ಲವೂ ಕೂಡ ಎಂಟರ್ಟೈನ್ಮೆಂಟ್ ಆಗಿ ಅದು ರೈಟ್ ಬ್ರೈನಲ್ಲಿ. ಹಾಗಾದರೆ ನಮ್ಮ ರೈಟ್ ಬ್ರೈನಲ್ಲಿರೋ 90% ಕೆಪಾಸಿಟಿಯನ್ನು ನಾವು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅದರಿಂದ ಈ ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. 5ನೇ ಪಾಯಿಂಟ್ಸಿಗೆ ನಾವು ಬರೋದಾದರೆ ಸ್ಪೀಡ್ ರೀಡಿಂಗ್ ಅಂತ ಹೇಳ್ಬೋದು. ಯಾವುದೇ ಒಂದು ಕಾರ್ಯವನ್ನು ನಾವು ಒಂದು ವೇಳೆ ಓಡಾಡ್ತಾ ಇರ್ಬೋದು ಅಥವಾ ಒಂದು ಕಡೆ ಕೂತ್ಕೊಂಡು ಕಾನ್ಸಂಟ್ರೇಷನ್ ಮಾಡಿ ನಿಲ್ಲಿಸಿ ಅಲ್ಲ, ನೀವು ನಿಧಾನವಾಗಿ ಓದಿದ್ರೆ, ಗಮನ ಇಟ್ಟು ನಮ್ಮ ಮಕ್ಕಳೆಲ್ಲ ಕೇಳಬೇಕು, ನೀವು ಯಾವುದೇ ಪಾಠವನ್ನು ನಿಧಾನವಾಗಿ ಓದಿದ್ರೆ ಅದು ಶಾರ್ಟ್ ಟರ್ಮ್ ಮೆಮೊರಿ, ಅಂದರೆ ಆಟೋಮೆಟಿಕಲಿ ನಿಧಾನಾಗಿ ಓದ್ತಾ ಇರಬೇಕಾದ್ರೆ ನಿಮ್ಮ ಲೆಫ್ಟ್ ಬ್ರೈನು ಆಪ್ರೇಟ್ ಆಗಿಬಿಡುತ್ತೆ, ನಿಮ್ಮ ರೈಟ್ ಬ್ರೈನು ಬ್ಲಾಕ್ ಆಗುತ್ತೆ. ನಿಮ್ಮ ರೈಟ್ ಬ್ರೈನು ಆಪ್ರೇಟ್ ಆಗಬೇಕಾದ್ರೆ ಸ್ಪೀಡ್ ರೀಡಿಂಗ್ ಇರಬೇಕು. ಸೊ ನಾನೊಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಲ್ ಗೇಟ್ಸ್ ಬಗ್ಗೆ ನೀವು ಕೇಳಿದ್ದೀರಾ. ಬಿಲ್ ಗೇಟ್ಸ್ಗೆ ಈ ಸ್ಪೀಡ್ ರೀಡಿಂಗು ಆ ಒಂದು ಹ್ಯಾಬಿಟ್ ಇದೆ. ಅವರು ಒಂದು ವರ್ಷಕ್ಕೆ 50 ಬುಕ್ಕನ್ನು ಓದ್ತಾರಂತೆ. 1 ಮಂತ್ಗೆ 1.5 ಬುಕ್ಸನ್ನು ಮುಗಿಸ್ತಾರಂತೆ. ಸ್ಪೀಡಾಗಿ ಓದ್ತಾರಂತೆ. ದೊಡ್ಡ ಚಿಕ್ಕ ಬುಕ್ಸ್ ಅಲ್ಲ, ದೊಡ್ಡ ಬುಕ್ಸನ್ನು. ಸೊ ಅವ್ರಿಗೆ ತುಂಬ ಇಷ್ಟವಾದ ಕಾರ್ಯ ಸ್ಪೀಡ್ ರೀಡಿಂಗ್. ಅದರಿಂದ ಅವರು ಹೊಸದನ್ನು ಅವರು ಈಗಲೂ ಕಂಡುಹಿಡಿತಾ ಇದ್ದಾರೆ. ಸೊ ಇದೇ ಎಕ್ಸಾಂಪಲ್. ಇದೇ ಥರ ಒಂದು ಲಾಂಗ್ ಆನ್ಸರ್ಸ್ ಇರ್ಬೋದು, ಅದನ್ನು ಸ್ಪೀಡಾಗಿ ಏನೇ ಇರಲಿ ಕ್ವಶನ್ ಆ್ಯಂಡ್ ಆನ್ಸರ್ನ ನೀವು ಫಾಸ್ಟಾಗಿ ಓದೋದ್ರಿಂದ ಆಟೋಮೆಟಿಕಲಿ ಏನಾಗುತ್ತೆ, ನಿಮ್ಮ ರೈಟ್ ಬ್ರೈನಲ್ಲಿ ಎಲ್ಲ ಸ್ಟೋರ್ ಆಗುತ್ತೆ, ಅದು ಲಾಂಗ್ ಟರ್ಮ್ ಮೆಮೊರಿಯಾಗಿ ಉಳಿಯುತ್ತೆ. ಸೊ ನೀವು ಹೇಳಿದ್ರಿ ಸ್ಪೀಡ್ ರೀಡಿಂಗ್ ಅಂತ, ಬಟ್ ಇನ್ನು ಕೆಲವೊಂದು ಮಕ್ಕಳನ್ನ ನಾವು ನೋಡ್ಬೇಕಂದ್ರೆ ಅವರು ಬರೆದು ಪ್ರಾಕ್ಟೀಸ್ ಮಾಡುವಾಗ ಅದೋಗಿ ಸ್ಟೋರ್ ಆಗುತ್ತೆ. ಸೊ ನೀವೇನು ಹೇಳ್ತೀರಾ? ಹೌದು, ಕೆಲವ್ರಿಗೆ ನಾನು ಆಗಲೇ ಹೇಳಿದೆ, ಕೆಲವ್ರಿಗೆ ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು, ಕೆಲವ್ರಿಗೆ ಒಂದ್ಸತಿ ಓದಿದ್ರೆ ಸಾಕು ಅಥವಾ 1-2 ಸತಿ ಓದಿದ್ರೆ ಸಾಕು. ಆದರೆ ಕೆಲವು ಮಕ್ಕಳಿರ್ತಾರೆ ಕೇಳಿಸ್ಕೊಳ್ಳೋದು ನಿಲ್ಲೋದಿಲ್ಲ, ಓದೋದು ನಿಲ್ಲೋದಿಲ್ಲ, ಅವ್ರಿಗೆ ಬರೆದ್ರೆ ಮಾತ್ರ. ಸೊ ಅವರು ಸ್ಪೀಡ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ನೋಡಿ, ಸ್ಪೀಡ್ ರೀಡಿಂಗ್ ಇರ್ಬೋದು, ಸ್ಪೀಡ್ ರೈಟಿಂಗ್ ಇರ್ಬೋದು, ಇದು ಎರಡೂ ಕೂಡ ಸ್ಪೀಡಾಗಿ ನೀವು ಕ್ವಶ್ಚನನ್ನು ಬಾಯಿನಲ್ಲಿ ಹೇಳ್ಕೊಂಡು ಬರೆಯೋದ್ರಿಂದ, ಯೋಚನೆ ಮಾಡಿ ಬರೆಯೋದ್ರಿಂದ ಅದು ರೈಟ್ ಬ್ರೈನಲ್ಲಿ ಸ್ಟೋರ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ. ಯಾಕೆಂದರೆ ನೀವು ಎಷ್ಟು ಸ್ಲೋ ಮಾಡ್ತೀರೋ ಆಗ ತಿಳ್ಕೊಳ್ರಿ, ಅದು ನೀವು ಏನನ್ನ ಸ್ಟಿಮ್ಯುಲೇಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಲೆಫ್ಟ್ ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡಿ ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿಗೆ ನೀವು ಹೋಗ್ತಾ ಇದ್ದೀರಾ. ಹಾಗಾಗಿ ಈ ಟೆಕ್ನಿಕ್ಸನ್ನು ನೀವು ಓದೋದ್ರಲ್ಲಿ ನೀವು ಅಳವಡಿಸ್ಕೊಂಡ್ರೆ, ಈ ವರ್ಷ ನಿಮಗೆ ಟೈಮ್ ಸ್ವಲ್ಪನೇ ಇರ್ಬೋದು, ಬಟ್ ನೆಕ್ಸ್ಟ್ ಇಯರ್ ಇದನ್ನು ನೀವು ಫಸ್ಟಿಂದನೂ ಅಳವಡಿಸ್ಕೊಂಡು ಬಂದರೆ, ನಾನು ಹೇಳ್ದೆ ಅಲ್ಲ ಐಡೆಂಟಿಫಿಕೇಷನಲ್ಲಿ ಫಸ್ಟೇ ಓದಿ ಅಂತ, ನಾಳೆ ಇರುವಂಥ ಚಾಪ್ಟರ್ನ ನೀವು ಫಸ್ಟೇ ಸ್ಪೀಡಾಗಿ ಓದ್ಬಿಡ್ರಿ, 2 times ಸ್ಪೀಡಾಗಿ ಓದ್ಬಿಡ್ರಿ, ನಿಜವಾಗ್ಲೂ ಅದು ಹಾಗೆ ಇರುತ್ತೆ. ಮಗ್ಗಪ್ ಮಾಡಬೇಕು ಅಂತಲ್ಲ, ಜಸ್ಟ್ ಅಟ್ಲೀಸ್ಟ್ ಆ ಒಂದು ಇನ್ಫಾರ್ಮೇಷನ್ನ ಓದ್ಕೊಂಡು ಫಾಸ್ಟಾಗಿ ಹೋಗಬೇಕು. ಹೌದೌದು, ನಾನು ಮಗ್ಗಪ್ ಮಾಡೋಕ್ಕೆ ಹೇಳ್ತಾ ಇಲ್ಲ, ಅದನ್ನು ನೀವು ಫಾಸ್ಟಾಗಿ ಓದುವಾಗ ಆಟೋಮೆಟಿಕಲಿ ನಮ್ಗೆ ಗೊತ್ತಿಲ್ಲದೇ ನಮ್ಮ ರೈಟ್ ಬ್ರೈನ್ ಓಪನ್ ಅಪ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಟೆಕ್ನಿಕ್ಸ್ ಆಗಿದೆ ಓಪನ್ ಅಪ್ ಆಗಲಿಕ್ಕೆ. ಸೊ ಇನ್ನೊಂದು ಟೆಕ್ನಿಕ್ಸನ್ನು ನಾವು ನೋಡೋಣ, ಮೆಮೊರಿ ಚಾರ್ಟ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಪಿಕ್ಚರ್ ರೀಡಿಂಗ್ ಅಂತ. ಅಂದರೆ ಈಗ ಒಂದು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾನ ಓದಲಿಕ್ಕಾಗಲ್ಲ, ಅದನ್ನು ಬರೀಬೇಕಾಗುತ್ತೆ. ಸೊ ಅಥವಾ ಒಂದು ದೊಡ್ಡ ಕ್ವಶ್ಚಿನ್ ಆನ್ಸರ್ ಇರುತ್ತೆ, ಆ ಕ್ವಶ್ಚಿನ್ ಆನ್ಸರ್ಸ್ನ ಮಗಪ್ ಮಾಡಲಿಕ್ಕಾಗಲ್ಲ. ಸಮ್ ಕೋಡಿಂಗ್ ಕೊಟ್ಟರೆ ಅಥವಾ ಪಿಕ್ಚರ್, ನಾನೊಂದು ಪಿಕ್ಚರ್ ತೋರಿಸ್ತೀನಿ. ಒಂದು ದೊಡ್ಡ ಕ್ವಶ್ಚಿನ್ಸನ್ನು ಪಿಕ್ಚರ್ ಆಗಿ ಮಾಡೋದು, ಒಂದು ಪಿಕ್ಚರ್ ವೇನಲ್ಲಿ ಬಿಡಿಸ್ಬಿಟ್ಟು ಅದನ್ನು ನಿಮ್ಗೆ ಗೊತ್ತಿದೆ ಆನ್ಸರು, ಅದನ್ನ ನಿಮ್ಗೆ ನೆನಪಿರಬೇಕು, ಫಸ್ಟ್ ಏನು ಬರುತ್ತೆ. ಸೊ ಒಂದು ಪಿಕ್ಚರ್ ಹಾಕೊಂಡು ಹೋದಾಗ ಆ ಪಿಕ್ಚರ್ ನೋಡುವಾಗ ನಿಮಗೆ ಒಂದು 2-3 ಲೈನು ನೆನಪಾಗುತ್ತೆ. ಸೊ ಪಿಕ್ಚರ್ ರೀಡಿಂಗ್ನ ನೀವು ಮಾಡೋದಾದರೆ ಖಂಡಿತವಾಗ್ಲೂ ರೈಟ್ ಬ್ರೈನಲ್ಲಿ ಸ್ಟೋರ್ ಆಗ್ತಾ ಇದೆ. ಸೊ ಇದನ್ನೇ ನರ್ಸರಿನಲ್ಲಿ ಮಾಡ್ತಾರೆ. ನೀವು ನೋಡ್ರಿ, ನರ್ಸರಿ, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ಗಳಲ್ಲಿ ಯಾಕೆ ಪಿಕ್ಚರ್ಸ್ ಜಾಸ್ತಿ ಇದೆ? ಪಿಕ್ಚರ್ ರೀಡಿಂಗ್. ನೋಡಿ, ಟ್ರೀ ಅಂತ ಹೇಳಿದ್ರೆ ಮಕ್ಳು ಹೆಂಗೆ ಟ್ರೀ ಕಂಡುಹಿಡಿತಾರೆ? ಇಟ್ಸ್ ಪಿಕ್ಚರ್. ಯಾಕೆಂದರೆ ಅದೆಲ್ಲ ರೈಟ್ ಬ್ರೈನಲ್ಲಿ ಸ್ಟೋರ್ ಆಗುತ್ತೆ. ಅದು ಇನ್ನೊಂದು ನೋಡ್ರಿ ನೀವು, ಫಾರ್ಮುಲಾಸ್ಗಳು, ಕೆಮಿಸ್ಟ್ರಿ ಇರ್ಬೋದು ಅಥವಾ ಬಯಾಲಜಿ ಇರ್ಬೋದು, ಇವೆಲ್ಲ ಏನಕ್ಕೆ ಪಿಕ್ಚರ್ಸ್ ಫಾರ್ಮಲ್ಲಿ ಬರುತ್ತೆ ಜಾಸ್ತಿ? ಅದೆಲ್ಲ ಸ್ಟೋರೇಜ್ ಆಗಲಿಕ್ಕೆ ಈಸಿ ಆಗಲಿ ಅಂತ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಮಾಡಿರುವಂಥ ಕಾರ್ಯ. ಸೊ ಇದನ್ನು ನಾವೇನು ಮಾಡಬೇಕು, ನಮ್ಮ ಕ್ವಶ್ಚಿನ್ಸನ್ನು ಸ್ಪೆಷಲಿ ಮಕ್ಕಳುಗಳಿಗೆ, ದೊಡ್ಡ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಒಂದೊಂದು ಪಿಕ್ಚರ್ಸ್ಗಳನ್ನ ಬಿಡಿಸಿ, ಪಿಕ್ಚರ್ಸ್ಗಳನ್ನ ಹಾಕಿ ನೀವು ಕಲಿಬೋದು. ಈ ರೀತಿಯಾಗಿ ಕಲಿಯುವಂಥ ಮಕ್ಕಳಿದ್ದಾರೆ. ಇಂಥ ಮಕ್ಕಳುಗಳು ಹೆಂಗೆ ಕಲಿತಾರೆ ಅಂದರೆ ನಿಜವಾಗ್ಲೂ ನಾನು ನೋಡಿದ್ದೀನಿ, ವಿತ್ ಪೇಜ್ ನಂಬರ್ ಅವ್ರಿಗೆ ಬುಕ್ಸ್ ಅವ್ರಿಗೆ ನೆನಪಿರುತ್ತೆ. ಈ ರೀತಿಯಾಗಿ ನಾವು ಕೆಲವೊಂದನ್ನು, ನಾನು ನಿಮಗೆ ಹೇಳುವಂಥ ಟ್ಯಾಕ್ಟಿಕ್ಸ್ ಇದು, ನಿಮಗೆ ಟೆಕ್ನಿಕ್ಸ್ ಇದು, ಯಾವುದಾದ್ರೂ ಒಂದನ್ನು ನೀವು ಫಾಲೋ ಮಾಡಿರಿ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ. ಸೊ ದಟ್ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಗೆ ನೀವು ಓದಿದೆಲ್ಲ ಸ್ಟೋರ್ ಆಗ್ತಾ ಇದೆ. ಬರೀ ಆ ವರ್ಷದ ಅಕಾಡೆಮಿಕಲ್ ಅಲ್ಲ. ಈಗ ನೀವು 6th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಏನಾದರೂ ನೆನಪಿದೆಯಾ?
ಖಂಡಿತ ಇಲ್ಲ. ಸೊ ಈ ರೀತಿ ನೀವು ಟೆಕ್ನಿಕ್ಸನ್ನು ಮಾಡೋದಾದರೆ ಓದುವ ಕಾರ್ಯಗಳೆಲ್ಲ ಅಲ್ಲಿ ಹೋಗಿ ಸ್ಟೋರ್ ಆಗಲಿಕ್ಕೆ ಈಸಿ ಆಗುತ್ತೆ. ಪಿಕ್ಚರ್ ಮೆಥಡ್, ಅದೇ ರೀತಿಯಾಗಿ ನೀವು ಕೋಡಿಂಗ್ ಮೆಥಡನ್ನು ಕೂಡ ನೀವು ಮಾಡ್ಬೋದು. ಅದು ಮೆಮೊರಿ ಚಾರ್ಟ್ ಆಗಿ ಅದೊಂದು ರಫ್ ಪೇಜಲ್ಲಿ ಬರ್ಕೊಂಡು ಹೋದರೆ, ನಾನು ಹಾಗೆ ಮಾಡ್ತಾಯಿದ್ದೆ, ನಂಗೆ ನೆನಪಿದೆ, ನಾನು ಹಾಗೆ ಮಾಡ್ತಿದ್ದೆ. ಸೊ ದಟ್ ಅದೇನಾಗ್ತಿತ್ತು, ನನಗೆ ನೆನಪಾಗ್ತಾ ಇತ್ತು. ಸೊ ಅನೇಕರು ನಾವು ನೋಡ್ಬೇಕಂದ್ರೆ ಸೋಷಿಯಲ್ ಅವ್ರಿಗೆ ತುಂಬ ಕಷ್ಟ ಅಂತ ಹೇಳ್ತಾರೆ, ಯಾಕಂದರೆ ಅದ್ರಲ್ಲಿ ತುಂಬಾ ಡೇಟ್ಸ್ ಇರುತ್ತೆ. ಸೊ ನೀವು ಹೇಳಿದಾಗೆ ಆ ಕೋಡಿಂಗ್ ಪ್ರಕಾರ ಅದನ್ನು ಬರ್ಕೊಂಡು ಹೋದರೆ ಹೌದು. ಸ್ಪೆಷಲಿ ಹಿಸ್ಟ್ರಿ ಎಲ್ಲ ಓದುವಾಗ ಅದರಲ್ಲಿ ತುಂಬ ಹಳೆಯದು ವರ್ಲ್ಡ್ ವಾರ್ ಯಾವಾಗ ನಡೀತು ಆ ಡೇಟ್ಸ್ಗಳಿಗೇನಾಗಲ್ಲ, ಮೆಮೊರಿನಲ್ಲಿ ನಿಲ್ಲಲ್ಲ. ಜಸ್ಟ್ ಆ ಡೇಟ್ ಮಾತ್ರ ಬರ್ಕೊಳ್ಳಿ, ಒಂದು ಅಕ್ಷರ ಬರ್ಕೊಳ್ಳಿ, ಒಂದು ಅಕ್ಷರ ಫಸ್ಟ್ ವರ್ಲ್ಡ್ ವಾರ್, ಬರೀ ಒನ್ ಆಲ್ಫಾಬೆಟ್ ಒಂದು ಇದು. ಸೊ ಇದು ನೋಡಿದ ತಕ್ಷಣ ನೆಕ್ಸ್ಟ್ ಯಾರಿಗಾಯ್ತು ಏನಾಯಿತು ಒಂದು ಆಲ್ಫಾಬೆಟ್ ಹಾಕೊಂಡು ಹೋದರೆ ನಿಮಗೆ ಟಕ್ 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 ಅಂತ ನೆನಪಾಗುತ್ತೆ. ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳೋದಾದರೆ ಇದೆಲ್ಲ ಬಂದು ಏನಾಗಿದೆ, ಎಂಟರ್ಟೈನ್ಮೆಂಟ್, ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಇಟ್ ಗೋಸ್ ಡೈರೆಕ್ಟ್ಲಿ ಟು ದ ರೈಟ್ ಬ್ರೈನ್, ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಇದು ಟೆಕ್ನಿಕ್ಸ್ ಆಗಿದೆ. ಚಿಕ್ಕ ಮಕ್ಕಳಿಗೆ ನೀವು ಈ ರೀತಿಯಾಗಿ ಆ್ಯಕ್ಷನ್ ಮಾಡಿ ಫೇಶಿಯಲ್ ಎಕ್ಸ್ಪ್ರೆಷನಿಂದ ಆಗಾಗ ಚಿತ್ರಗಳನ್ನ ಬಿಡಿಸಿ ನೀವು ಕಲಿಸೋದ್ರಿಂದ ನಿಜವಾಗ್ಲೂ ನಿಮ್ಮ ಮಕ್ಕಳ ಫ್ಯೂಚರ್ನ ನೀವು ಕಟ್ತಾ ಇದ್ದೀರಾ. ಮುಂದೆ ಸೈನ್ಸ್ ತೊಗೊಳ್ಳುವಾಗ 10th ಬರುವಾಗ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ಈಸಿ. ಈ ನಾವು ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡಿದವಲ್ಲ ಪ್ರಾಬ್ಲಮ್ಸ್ಗಳು, ಕಾನ್ಸಂಟ್ರೇಷನ್ ಪ್ರಾಬ್ಲಮ್, ಮೆಮೊರಿ ಪ್ರಾಬ್ಲಮ್, ಫೋಬಿಯಾ, ಇವನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಇವು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 2 ಕಾರ್ಯ, ಯಾವ ರೀತಿಯಾಗಿ ಸ್ಪೆಲ್ಲಿಂಗ್ಸ್ಗಳನ್ನ ನೆನಪಲ್ಲಿಟ್ಕೊಳ್ಳೋದು, ಫಾರ್ಮುಲಾಸ್ಗಳನ್ನ ನೆನಪಲ್ಲಿಟ್ಕೊಳ್ಳೋದು, ಅದೇ ರೀತಿ ಸಬ್ಜೆಕ್ಟ್ ಪ್ಲ್ಯಾನಿಂಗ್ ಹೇಗೆ ಮಾಡೋದು. ಇದು ಖಂಡಿತವಾಗ್ಲೂ ಇದು ಮಕ್ಕಳೊಂದಿಗೆ ಫೇಸ್ ಟು ಫೇಸ್ ಮಾತಾಡುವಂಥ ಕಾರ್ಯ. ದೀಸ್ ಆಲ್ ದ ಟೆಕ್ನಿಕ್ಸ್. ಅದನ್ನ ನಾವು ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ದಯವಿಟ್ಟು ಕ್ಷಮಿಸಿ. ಆದಷ್ಟು ನೀವು ಸಬ್ಜೆಕ್ಟ್ ವೈಸ್ ಆಗಿ ಪ್ಲ್ಯಾನ್ ಮಾಡಿಕೊಡ್ರಿ, ಯಾವ ದಿನ ಯಾವುದನ್ನು ಮುಗಿಸ್ಬೇಕು, ಯಾವ್ಯಾವ ಚಾಪ್ಟರ್ನ ಮುಗಿಸ್ಬೇಕು ಅನ್ನೋದನ್ನ ಫಸ್ಟಿಂದಲೇ ನೀವು ಪ್ಲ್ಯಾನ್ ಮಾಡಿರಬೇಕು. ಇದನ್ನ ನೆಕ್ಸ್ಟ್ ಅಕಾಡೆಮಿಕಲ್ ಇಯರ್ಗೆ ನೀವು ಒಂದು ಚಾರ್ಟ್ ಹಾಕಿ, ಇಷ್ಟು ನಾನು ಮುಗಿಸ್ಬೇಕು ಅನ್ನೋ ಸಬ್ಜೆಕ್ಟ್ ಪ್ಲ್ಯಾನಿಂಗ್ ಮಾಡಿರಿ. ಸೊ ಈ ಫಾರ್ಮುಲಾ ಮತ್ತು ಯಾವ ರೀತಿಯಾದಂಥ ಡೇಟಾಗಳನ್ನ ಮತ್ತು ಕೋಡಿಂಗ್ಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಇಟ್ಸ್ ಎ 1-to-1 ಸೆಷನ್ ಆಗಿದೆ. ಸೊ ಇದು ಆ್ಯಕ್ಚುಲಿ ನಾನು ಚೈಲ್ಡ್ ಸೈಕಾಲಜಿ ಅನ್ನೋಂತಹ ಕೋರ್ಸನ್ನು ಕಂಪ್ಲೀಟ್ ಮಾಡೋ ಸಮಯದಲ್ಲಿ ನಾವು ಕಲಿತಂಥ ಕಾರ್ಯ ಇದು. ಬಂದು ಈ ರೀತಿಯಾಗಿ ಹೇಳಿದರೆ ಅದು ಅರ್ಥ ಆಗೋಲ್ಲ. ವಿತ್ ಬುಕ್ ಮಕ್ಕಳು ಕೂತ್ಕೊಳ್ಬೇಕು. ನಿಮಗೆ ಯಾವುದು ತುಂಬ ಟಫ್ ಅನಿಸ್ತು ಆ ಬುಕ್ಕೊಂದಿಗೆ ಕೂತ್ಕೊಳ್ರೆ 1-to-1 ಸೆಷನಲ್ಲಿ ಇದು ಮಾಡಲಿಕ್ಕೆ ಸಾಧ್ಯ. ಸೊ ಆದರೆ ಈಗ ನಾವು ಮೇಲೆ ಹೇಳಿದಂಥ ಯಾವುದಾದ್ರೂ ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡೋದಾದರೆ ಖಂಡಿತವಾಗ್ಲೂ ನೀವು ಈ ಒಂದು ಬರುವ ಎಕ್ಸಾಮಿನೇಷನಲ್ಲಿ ನೀವು ಫೇಸ್ ಮಾಡಲಿಕ್ಕೆ ಸಾಧ್ಯ. ನಿಮ್ಗೆ ಇನ್ನೂ ಸ್ವಲ್ಪ ಸಮಯ ಇದೆ. ಇದರಲ್ಲಿ ಯಾವುದಾದ್ರು ಒಂದು ಟೆಕ್ನಿಕ್ಸನ್ನು ಅಕಾರ್ಡಿಂಗ್ ಟು ನಿಮ್ಮ ಪ್ರಾಬ್ಲಮ್ ಎಲ್ಲಿದೆ ಅದಕ್ಕೆ ಸರಿಯಾಗಿ ನೀವು ಅಳವಡಿಸ್ಕೊಳ್ರಿ. ಪೇರೆಂಟ್ಸ್ಗಳು ಇದು ಕೂತ್ಕೊಂಡು ಹೆಲ್ಪ್ ಮಾಡಿರಿ, ಪ್ಲ್ಯಾನ್ ಮಾಡಿರಿ, ಓದಿಸಿ, ಖಂಡಿತವಾಗ್ಲೂ ಒಳ್ಳೆಯ ಅಂಕಗಳನ್ನ ನೀವು ಗಳಿಸ್ಲಿಕ್ಕೆ ಸಾಧ್ಯ. ಸೊ ವೀನಕ್ಕ, ನೀವು ಹೇಳಿದ್ರಿ ಯೂಶಲ್ ಆಗಿ ನಾವು ನೋಡ್ಬೇಕಂದ್ರೆ ಮಕ್ಕಳಿಗೆ ಎಕ್ಸಾಮ್ ಆಗುವಂಥ ಸಮಯದಲ್ಲಿ ಅನೇಕ ಪೋಷಕರು ಏನು ಮಾಡ್ತಾರೆ, ಆ ಟೈಮಲ್ಲಿ ಅವ್ರನ್ನ ತುಂಬ ಫೋರ್ಸ್ ಮಾಡಿ ಪ್ರಾಕ್ಟೀಸ್ ಮಾಡು ಅವರಲ್ಲಿರುವಂಥ ಎಲ್ಲ ಕೋಪವನ್ನು ತೋರಿಸಿ ಅವ್ರು ಓದಿಲ್ಲ ಅಂದರೆ ನೀವು ಮುಂಚೆನೇ ಹೇಳಿದ ರೀತಿಯಲ್ಲಿ ಅಂದರೆ ಅವ್ರ ಮಕ್ಕಳು ಆವಾಗ ಪ್ರಾಕ್ಟೀಸ್ ಮಾಡೋ ಹಾಗೆ ಏನಾದರೂ ಮಾಡಿ ನಮ್ಮ ಮಕ್ಕಳು ಪಾಸ್ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ. ಸೊ ಆ ಸಮಯದಲ್ಲಿ ಪೋಷಕರು ತೋರಿಸುವಂಥ ಆ ಕೋಪ ಯಾವ ರೀತಿಯಾಗಿ ಮಗು ಮೇಲೆ ಎಫೆಕ್ಟ್ ಆಗುತ್ತೆ? ಇದು ಸೈಂಟಿಫಿಕ್ ರೀಸನಲ್ಲಿ ಹೇಳಬೇಕಂದ್ರೆ ಬಹಳ ಒಂದು ಯೋಚನೆ ಮಾಡಬೇಕು. ಇದು ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಒಂದು ಕೆಲಸನೂ ಮಾಡ್ತಿದ್ದೀನಿ, ಮಕ್ಕಳನ್ನ ಓದಿಸುವಾಗ 1-2 ಸತಿ, ಆಮೇಲೆ ನಂದು ತಾಳ್ಮೆ ಹೋಗ್ಬಿಡುತ್ತೆ, ಕಿರ್ಚಾಡ್ತೀವಿ, ಹೇಳ್ಕೊಟ್ಟಿದ್ದೀವಿ ಅಲ್ಲ. ಸೊ ಮಗು ಏನು ಮಾಡುತ್ತೆ, ಆಟೋಮೆಟಿಕಲಿ ಶಟ್ ಡೌನ್ ಮೋಡ್ಗೆ ಹೋಗ್ಬಿಡುತ್ತೆ. ಅದರ ಅರ್ಥ ಈಗ ನೀವು ಗಮನ ಇಟ್ಕೊಳ್ಬೇಕು, ನಮ್ಮ ಬ್ರೈನಲ್ಲಿ ಒಂದು ಸ್ಮಾಲೆಸ್ಟ್ ಪಾರ್ಟ್ ಇದೆ, ಅದರ ಹೆಸರು ಅಮೆಗ್ಡಲಾ ಅಂತ ಹೇಳ್ತೀವಿ. ಈ ಸ್ಮಾಲೆಸ್ಟ್ ಪಾರ್ಟ್ ಏನಿದೆ ಅದು ನಮ್ಮ ಎಮೋಷನ್ ಅನ್ನ ಕಂಟ್ರೋಲ್ ಮಾಡುವಂತ ಒಂದು ಪಾರ್ಟ್ ಆಗಿದೆ. ಈ ಸ್ಮಾಲೆಸ್ಟ್ ಪೋರ್ಷನ್ ಏನಿದೆ ಬ್ರೈನ್ ಅಲ್ಲಿ, ಈ ಅಮೆಗ್ಡಲಾ ಅಂತ ಹೇಳ್ತೀವಿ, ಇದು ನಮ್ಮ ಎಮೋಷನ್ ಅನ್ನ ಕಂಟ್ರೋಲ್ ಮಾಡುವಂತ ಜಾಗ. ನೀವು ನೋಡಿರ್ಬೋದು, ನೀವು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹಾವಿರಲ್ಲ, ಹಾವು ತರ ಏನಾದ್ರು ಕಂಡ ತಕ್ಷಣ ನಮ್ದು ರಿಯಾಕ್ಷನ್ ಏನು, ಆಟೋಮೆಟಿಕಾಗಿ ಭಯ, ತಕ್ಷಣನೇ ರಿಯಾಕ್ಟ್ ಮಾಡ್ಬಿಡ್ತೀವಿ, ಹಾರ್ಬಿಡ್ತೀವಿ, ಅಲ್ಲಿಂದ ಜಂಪ್ ಮಾಡಿ. ನಾವು ಯೋಚನೆ ಮಾಡ್ತೀವ, ಇದು ಯಾವ ಹಾವು, ಇದು ಯಾವ ಥರ ಇದೆ, ನಾವು ಏನೂ ಥಿಂಕ್ ಮಾಡಲ್ಲ. ಏನೋ ಒಂದು ಬಂದಿದೆ ಯಾವ ಥರ ಅನ್ನಿಸ್ತು ತಕ್ಷಣ ನಮ್ಮ ಬ್ರೈನ್ ಏನು ಹೇಳುತ್ತೆ, ಎಸ್ಕೇಪ್ ಅಂತ ಹೇಳುತ್ತೆ, ಓಡ್ಬಿಡು ನೀನು. ಆ ಮೆಸೇಜು ಸಡನ್ ಬರುತ್ತೆ. ಅಥವಾ ನಮ್ಮ ಕೋಪ ಬಂದಿರುತ್ತೆ, ಕೋಪ ಬಂದ ತಕ್ಷಣ ಪೋಷಕರಿಗೆ ಹೇಳ್ತೀವಿ, ನಾವು ಏನೆಲ್ಲ ಮಾತುಗಳನ್ನ ಮಾತಾಡ್ತೀವಿ, ನಾವು ಬೇಕಂತ ಮಾತಾಡೋದಲ್ಲ. ಕೋಪ ಬಂದ ತಕ್ಷಣ ನಮ್ಮ ಲಾಜಿಕ್ ಥಿಂಕಿಂಗ್ ಏನಿದೆ, ಥಿಂಕಿಂಗ್ ಪೋರ್ಷನ್ ಕಡಿಮೆ ಆಗೋಗುತ್ತೆ. ಈ ಎಮೋಷನ್ ಪಾರ್ಟ್ ಅಮಿಗ್ಡಲಾ ಬಾಸ್ ಆಗ್ಬಿಡುತ್ತೆ. ಬಾಸ್ ಹೇಳುತ್ತೆ, ನೀನು ಫೈರ್ ಮಾಡು, ಮುಂದಿರೋರಿಗೆ ಬೈ, ನೀನು ಹೊಡಿ, ಈವನ್ ಕೋಪದಲ್ಲಿ ಕೊಲೆನೂ ಕೂಡ ಮಾಡ್ತಾರೆ. ಇದು ಅಮಿಗ್ಡಲಾ ಹೇಳ್ಕೊಡೋದು. ಅಂದ್ರೆ ರೈಟ್ ಯಾವುದು ರಾಂಗ್ ಯಾವುದನ್ನ ಥಿಂಕ್ ಮಾಡಕ್ ಬಿಡಲ್ಲ.
ದೇವ್ರ ಚಿತ್ತನ ಅರ್ಥಕೊಳಕ್ ಬಿಡಲ್ಲ. ಇದು ಸ್ಪಿರಿಚುವಲ್ ಅಲ್ಲೂ ಕೆಲಸ ಮಾಡುತ್ತೆ. ಅದರಿಂದನೇ ನಾವು ನಮ್ಮ ಓನ್ ಡಿಸಿಷನ್ನ ನಾವು ಓನಾಗಿ ಡಿಸಿಷನ್ ತಗೋತೀವಿ ಅಂತೀವಲ್ಲ, ಈ ಡಿಸಿಷನ್ ತಗೊಳ್ಳೋದು ಯಾವುದು ಅಮಿಗ್ಡಾಲ ತಗೊಳುತ್ತೆ, ನಮ್ಮ ಲಾಜಿಕಲ್ ಬ್ರೈನ್ ತಗೊಳ್ಳಲ್ಲ. ಹಿಂಗೆ ಮಾಡಿದ್ರೆ ಹಿಂಗಾಗ್ಬೋದು, ನೀನು ಇದನ್ನ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ವರ್ಷ ಎಲ್ಲ ಸುಮ್ಮನೆ ಇದು ಲಾಸ್ಟ್ ಮೂಮೆಂಟಲ್ಲಿ ಓದಿದ್ರೆ ನಿನ್ಗೇನಾಗುತ್ತೆ, ಇದನ್ನೆಲ್ಲ ಥಿಂಕ್ ಮಾಡೋಕ್ಕೆ ಬಿಡಲ್ಲ ಯಾವುದು ಅಮಿಗ್ಡಾಲ. ಕೆಲವರಲ್ಲಿ ಅದೇ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇವತ್ತಿನ ದಿನಗಳಲ್ಲಿ ಅದನ್ನು ನಾವು ಕಡಿಮೆ ಮಾಡಬೇಕು. ನಾನು ಇದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೇನೆ, ಇದು ತುಂಬ ಇದೆ. ಸೊ ಈಗ ನಾನು ಇಲ್ಲಿ ಹೇಳ್ತಾ ಇರೋದೇನೆಂದರೆ, ನಾವು ಮಕ್ಕಳನ್ನು ಬೈತೀವಿ, ಕೋಲ್ ತೋರಿಸ್ತೀವಿ, ಹೊಡಿತೀವಿ, ಅವಾಗ ಒಂದು ಬ್ರೈನ್ ಗಂಟ ಸಂದೇಶ ಹೋಗ್ಲಿಕ್ಕೆ ಬಿಡಲ್ಲ. ಈ ಅಮೆಗ್ಡಾಲ ಬಾಸ್ ಆಗಿಬಿಡುತ್ತೆ. ಅದು ಹೇಳುತ್ತೆ ನೀನು ಡೇಂಜರಲ್ಲಿದೆಯಾ, ಅದೊಂದು ಮೆಸೇಜ್ ಕೊಡುತ್ತೆ ಮಗುಗೆ, ಏನು ನಿನ್ಗೆ ಈಗ ಏಟ್ ಬೀಳುತ್ತೆ, ನೀನು ಡೇಂಜರಲ್ಲಿದೆಯಾ, ಈಗ ಏಟ್ ಬೀಳುತ್ತೆ, ಈಗ ಏಟ್ ಬೀಳುತ್ತೆ ಅಂತ ಮೆಸೇಜ್ ಕೊಡ್ತಾ ಇರುತ್ತೆ. ಆಗ ಈ ನಿಮ್ಮ ಮೆಮೊರಿ ಇದು ಎಲ್ಲ ಶೆಲ್ಟರ್ ಏನಾಗುತ್ತೆ, ಕ್ಲೋಸ್. ನೀವು ಏನೇ ಓದಿಸಿದ್ರು ಅದು ಬ್ರೈನ್ ಗಂಟ ಹೋಗಲ್ಲ, ಮಧ್ಯದಲ್ಲೇ ಆಗೋಯ್ತು. ಮಗು ನನ್ಗೆ ಎಲ್ಲೇಟ್ ಬೀಳುತ್ತೋ ಅಂತ ಯೋಚನೆಯಲ್ಲೇ ಓದ್ತಾ ಇದೆ. ಈ ಓದೋದು ಯಾವುದು ಬ್ರೈನ್ ಗಂಟ ರೀಚ್ ಆಗಲ್ಲ. ಅಮೆಗ್ಡಾಲ ಮಧ್ಯದಲ್ಲಿ ಬಾಸ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಎಷ್ಟು ಹೊತ್ತು ಓದಿಸಿದ್ರು, ಎಷ್ಟೇ ಬರ್ಸಿದ್ರು ನೆಕ್ಸ್ಟ್ ಡೇ ನೆನಪಿರೋಲ್ಲ. ಅದ್ರ ಬದಲು ನಮ್ಮ ಕೋಪನ, ನಮ್ಮ ಮಗುವಿನ ಎಮೋಷನ್ನ ನಾವು ಕಂಟ್ರೋಲ್ ಮಾಡಿ ಬ್ಯಾಲೆನ್ಸಲ್ಲಿಟ್ಟು ನಿಧಾನವಾಗಿ ನಿನ್ನ ಕೈಲಾಗುತ್ತೆ, ಯು ಕ್ಯಾನ್, ಯು ಆರ್ ಎ ಗುಡ್ ಗರ್ಲ್, ಗುಡ್ ಬಾಯ್, ನಿನ್ಗಾಗುತ್ತೆ, ನೀನು ಅಷ್ಟು ಮಾರ್ಕ್ ತಗೋ ಅಂತ ಹೇಳಲ್ಲ, ಅಟ್ಲೀಸ್ಟ್ ಒಂದು ಸಬ್ಬಾಷ್ಗಿರಿ ತಗೊಳ್ಳೋಷ್ಟು ನೀನು ಮಾಡ್ಬೋದು. ಈ ರೀತಿಯಾಗಿ ನೀವು ಎನ್ಕರೇಜ್ ಮಾಡ್ತಾ ಇದ್ದಾಗ ಈ ಅಮೆಗ್ಡಾಲ ಬಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಗ ಬ್ರೈನ್ ಆ್ಯಕ್ಟಿವೇಟ್, ಹೌದು ಮಮ್ಮಿ ಹೇಳೋದು ಕರೆಕ್ಟ್, ಪಪ್ಪ ಹೇಳೋದು ಕರೆಕ್ಟ್, ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ನನ್ನ ಕೈಲಾಗುತ್ತೆ, ನಾನು ಎಷ್ಟು ವೃತ್ತಿ ಬೇಕಾದರೂ, ಆಗ ಏನು ಮಾಡುತ್ತೆ ಮಗು ಟ್ರೈ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಆವಾಗ ಮೆಮೊರಿ ಓಪನ್ ಅಪ್ ಆಗುತ್ತೆ. ನೀವು ಎಷ್ಟು ಫಾಸ್ಟಾಗಿ ಹೇಳ್ಕೊಡ್ತೀರಾ, ಮಗು ಎಷ್ಟು ಫಾಸ್ಟಾಗಿ ಕಲಿಯುತ್ತೆ, ಅದು ರೈಟ್ ಬ್ರೈನಿಗೆ ಸ್ಟೋರೇಜ್ ಆಗುತ್ತೆ. ಈ ತಪ್ಪನ್ನು ನಾನು ಮಾಡಿದ್ದೀನಿ. ಆದರೆ ಈ ಸತಿ ಅವಳದು FA3ನಲ್ಲಿ ನಾನೇನು ಮಾಡಿದೆ, ಅವಳಿಗೆ ನಿಧಾನವಾಗಿ, ನನ್ನ ಮಗಳಿಗೆ 3ನೇ ಮಗಳಿಗೆ ನಿಧಾನವಾಗಿ ಹೇಳ್ಕೊಟ್ಟೆ. ಒಳ್ಳೆ ಮಾರ್ಕನ್ನು ಸ್ಕೋರ್ ಮಾಡಿದ್ಲು. ಅವಳು ಬಂದು ಕೇಳಿದ್ದು, ಆದರೂ ಒಳ್ಳೆ ಮಾರ್ಕ್ ಅಲ್ಲ, B+ ಅಲ್ಲಿದ್ದು. ಕೇಳಿದ್ಲು, ಮಮ್ಮಿ ನಾನು ಹೆಂಗೆ ಸ್ಕೋರ್ ಮಾಡಿದ್ದು. ನಾನು ಹೇಳಿದೆ, ಮಗಳೇ ನೀನು ಚೆನ್ನಾಗಿ ಮಾಡಿದ್ಯಾ, ಆದರೆ ನೆಕ್ಸ್ಟು ಕೂಡ ಇನ್ನೂ ಮಾಡ್ಲಿಕ್ಕೆ ಸಾಧ್ಯ. ಸೊ ಅವಳಿಗೇನಾಯಿತು, ಇನ್ನು ಓದಬೇಕಂತ ಇಂಟ್ರೆಸ್ಟ್ ಬಂತು. ಸೊ ನಮ್ಮ ಕೋಪ, ನಮ್ಮ ಟೆನ್ಷನ್, ನಮ್ಮ ಸ್ಟ್ರೆಸ್ಸನ್ನು ನಾವು ಮಕ್ಕಳ ಮೇಲೆ ಹಾಕುವಾಗ ನಾವು ಒಂದು ನೆನಪಲ್ಲಿ ಇಟ್ಕೊಂಡಿರಬೇಕು, 2 ಮೆಮೊರಿ, ಈವನ್ ರೈಟ್ ಆಗಲಿ ಲೆಫ್ಟ್ ಆಗಲಿ, 2 ಮೆಮೊರಿ ಅಂಗಡಿ ಬಾಗಿಲು ಮುಚ್ಚಿದಂಗೆ ಮುಚ್ಚಿರುತ್ತೆ. ನೀವು ಏನೇ ಹೇಳಿದ್ರು ಬ್ರೈನ್ ತನಕ ಹೋಗಲ್ಲ. ಅಮಿಗ್ಡಾಲ ಬಾಸ್ ಆಗಿರುತ್ತೆ. ಅಮಿಗ್ಡಾಲ ಅಂದರೆ ಎಮೋಷನ್ ಪಾರ್ಟ್. ಅದು ಒಳಗಡೆ, ಮಗುವಿಗೆ ಒಳಗಡೆ ನಿಮ್ಮ ಮೇಲೆ ಕೋಪ, ನಿಮ್ಮ ಮೇಲೆ ದ್ವೇಷ ಯಾವಾಗ ಏನಾಗುತ್ತೋ ಈ ರೀತಿಯಾದ ಭಾವನೆಗಳನ್ನ ಉಂಟು ಮಾಡುತ್ತೆ ವಿನಃ ಅದು ಬ್ರೈನನ್ನು, ಮೆಮೊರಿಯನ್ನು ಹಾಳು ಮಾಡುತ್ತೆ ವಿನಃ ಸ್ಟ್ರೆಸ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ವಿನಃ ಒಳ್ಳೆಯದು ಮಾಡಲ್ಲ. ಆದ್ದರಿಂದ ಆ್ಯಂಗರ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಪೇರೆಂಟ್ಸ್ಗಳಿಗಾಗಲಿ ಮಕ್ಳಿಗಾಗಲಿ ಭಾಳ ಇಂಪಾರ್ಟೆಂಟ್. ಅದರಿಂದ ಒಂದು ಪೀಸ್ಫುಲ್ ಅಟ್ಮಾಸ್ಫಿಯರ್, ಕ್ವೈಟ್ ಟೈಮ್ ತೊಗೊಂಡು ಹೋಗ್ಬಿಡ್ರಿ, ಮಧ್ಯದಲ್ಲಿ ಒಂದು ಹಾಡು ಹೇಳಿಸ್ಬಿಡ್ರಿ, ಒಂದು ಸ್ವಲ್ಪ ಓಡಾಡಿಸ್ಬಿಡ್ರಿ, ಒಂದು ರೌಂಡ್ ಮಗು ಓಡಾಡ್ಕೊಂಡು ಬರಲಿ, ಮತ್ತೆ ಕೂರಿಸ್ರಿ. ಕಂಟಿನ್ಯೂಸ್ ಆಗಿ ಓದಿಸೋ ಬದಲು ಮಧ್ಯದಲ್ಲಿ ಬ್ರೇಕ್ ಕೊಟ್ಟು, ಒಂದು I5 ಕೊಟ್ಟು, ಒಂದು ಹಗ್ ಕೊಟ್ಟು, ತಲೆನ ಸ್ವಲ್ಪ ಹೊತ್ತು ಮಸಾಜ್ ಮಾಡಿನೋ, ಅಥವಾ ಮಗುನ ಸ್ವಲ್ಪ ಹೊತ್ತು ಎದೆಗೆ ಉರಗಿಸಿನೋ, ದೊಡ್ಡ ಮಗು ಆದರೆ ಸ್ವಲ್ಪ ಆಯಿಲ್ ತಂದು ಮಸಾಜ್ ಮಾಡಿ ಅವನಿಗೆ ಸ್ವಲ್ಪ ಕುಡಿಲಿಕ್ಕೆ ಬೆಚ್ಚಗಿರುವ ಹಾಲನ್ನು ಕೊಡೋದ್ರಿಂದ ಮಗು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಆ ಎಮೋಷನ್ ಪಾರ್ಟ್ ಕಮ್ಮಿ ಆಗುತ್ತೆ, ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಬರ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಓಕೆ ವಿನಕ, ಸೊ ನೀವು ಕ್ವೈಟ್ ಟೈಮ್ ಬಗ್ಗೆ ಹೇಳಿದ್ರಿ, ಮತ್ತು ಮಕ್ಕಳು ಯಾವ ರೀತಿಯಾಗಿ ಇನ್ವಾಲ್ವ್ ಆಗಿ ಓದಬೇಕು ಅಂತ ನೀವು ಹೇಳಿದ್ರಿ, ಮತ್ತು ಐಡೆಂಟಿಫಿಕೇಶನ್ ಕುರಿತಾಗಿ ನೀವು ಹೇಳಿದ್ರಿ. ಅದು ಮಾತ್ರ ಇಲ್ಲದೆ ಯಾವ ರೀತಿಯಾಗಿ ಪೋಷಕರು ಒಂದು ಸಂತೋಷವಾಗಿ ಮಕ್ಕಳೊಟ್ಟಿಗೆ ಅವ್ರನ್ನ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಿ ಮತ್ತು ಕೆಲವೊಂದು ಟಿಪ್ಸ್ ಮುಖಾಂತರ ಆ ಮಕ್ಕಳನ್ನ ಹೇಗೆಲ್ಲ ಓದಿಸ್ಬೇಕು ಎಂಬುದನ್ನು ಕುರಿತಾಗಿ ನೀವು ಹೇಳಿದ್ರಿ. ಕೊನೆಯದಾಗಿ ನೀವು ಮೆಮೊರಿಯನ್ನು ಇನ್ಕ್ರೀಸ್ ಮಾಡುವಂಥ ಡಯಟ್ ಏನಾದರೂ ಇದೆಯಾ ಎಂಬುದನ್ನು ಕುರಿತಾಗಿ ಹೇಳ್ತೀರಾ? ಓಕೆ, ಖಂಡಿತವಾಗ್ಲೂ ಕೆಲವೊಂದು ಆಹಾರದಲ್ಲಿ ನೀವು ಕೊಡುವಂಥ ಸಮಯದಲ್ಲಿ, ವಿಶೇಷವಾಗಿ ಎಕ್ಸಾಮಿನೇಷನ್ ಟೈಮಲ್ಲಿ ಏನು ಮಾಡ್ತಾರೆ, ಓದಿಸ್ಬೇಕು, ರಾತ್ರಿ ಎಲ್ಲ ಓದಿಸ್ಬೇಕು, ಏಕೆಂದರೆ ಎಕ್ಸಾಮ್ ಹತ್ರ ಆಯಿತು. ಅದಕ್ಕೆ ಏನು ಮಾಡ್ತಾರೆ, ಜಂಕ್ ಫುಡ್ ಲೈಕ್ ಇದು ಸ್ವೀಟ್ ಜಾಸ್ತಿ ಇರುವಂಥದ್ದು, ಇಲ್ಲ ಆಯಿಲಲ್ಲಿ ಕರೆದಿರೋಂಥ ತಿಂಡಿಗಳನ್ನ ತಂದು ಮಕ್ಕಳಿಗೆ ತಿನ್ನಿಸೋದುಂಟು. ಯಾಕೆಂದರೆ ನಿದ್ರೆ ಬರುತ್ತೆ, ಅದಕ್ಕೆ ಮಾಡಿಕೊಡೋದುಂಟು. ಅದು ಬಹಳ ತಪ್ಪು. ಈ ಟೈಮಲ್ಲಿ ಈ ಜಂಕ್ ಫುಡ್ ಅಥವಾ ಸ್ವೀಟ್ ಜಾಸ್ತಿ ಇರುವಂಥ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು. ಸೊ ನಾನು ನೋಡಿದ್ದೇನೆ, ಎಕ್ಸಾಮಿನೇಷನ್ ಹತ್ರ ಆದಾಗಲೇ ಸ್ವಲ್ಪ ತಿಂಡಿಗಳನ್ನ ತಂದಿಡೋದು ವಾಡಿಕೆ ಇದೆ, ಮಕ್ಕಳಿಗೆ ತಿನ್ನಿಸೋದು. ಸೊ ಗುಡ್ ಥಿಂಗ್, ಆದರೆ ಯಾಕೆ ಅದನ್ನ ನಾವು ಚೇಂಜ್ ಮಾಡಬಾರ್ದು?
ಅದ್ರ ಬದಲು ಬಾದಾಮನ್ನು ಕೊಡ್ರಿ, ವಾಲ್ನಟನ್ನು ಕೊಡ್ರಿ. ಮತ್ತು ನೋಡ್ರಿ, ಮಕ್ಕಳು ಓದುವಾಗ ಅಥವಾ ನೈಟ್ ಮಲಗುವ ಸಮಯದಲ್ಲಿ ಒಂದು ವಾರ್ಮ್ ಒಂದು ಸ್ವಲ್ಪ ಬಿಸಿಯಾಗಿರೋ ಹಾಲು, ಒಂದು ಗ್ಲಾಸ್ ಹಾಲನ್ನು ಕೊಡುವಾಗ ನಿಜವಾಗ್ಲೂ ಅದೆಲ್ಲ ಮಕ್ಕಳಿಗೆ ತುಂಬ ಮೆಮೊರಿಗೆ, ಕ್ಯಾಲ್ಶಿಯಂ ಲೆವೆಲ್ ಜಾಸ್ತಿ ಆಗುತ್ತೆ. ಕ್ಯಾಲ್ಶಿಯಮಿಂದ ಕೆಮಿಕಲ್ ಒಂದು ಎಕ್ಸ್ಚೇಂಜಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನ್ಯೂರಾನ್ಸ್ಗಳ ಕನೆಕ್ಷನ್ಸ್ ಬಾಂಡೇಜ್ ಜಾಸ್ತಿ ಆಗುತ್ತೆ. ಕಾನ್ಸಂಟ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ವಾಮ್ ನೀವು ನೋಡ್ಬೋದು, ಬ್ರಾಹ್ಮಿನ್ಸ್ ಅವರ ಕಲ್ಚರ್ ಏನಂದರೆ ಅವ್ರು ಮಲಗುವಾಗ ಯಾವಾಗ್ಲೂ ಒಂದು ಫುಲ್ ಗ್ಲಾಸ್ ಆಫ್ ವಾರ್ಮ್ ಮಿಲ್ಕನ್ನು ಕುಡಿಯೋದು ಅವ್ರಿಗೆ ವಾಡಿಕೆ. ಇದು ಆ್ಯಕ್ಚುಲಿ ದಿಸ್ ಇಸ್ ವಾಟ್ ಬಿಹೈಂಡ್ ದ ಸೈನ್ಸ್. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವೇನು ಮಾಡಿರಿ, ಒಳ್ಳೆಯ ಆಹಾರಗಳನ್ನ ಕೊಡ್ರಿ, ಹಣ್ಣುಗಳು ಜಾಸ್ತಿ ಕೊಡ್ರಿ, ಹಸಿರು ತರಕಾರಿಗಳನ್ನು ಕೊಡ್ರಿ. ಇದರಿಂದ ನಿಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಅದು ಮಾತ್ರ ಅಲ್ಲ, ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ಗಳು ಕೂಡ ಜ್ಞಾಪಕ ಶಕ್ತಿಗೆ, ಬ್ರಹ್ಮಿ ಇದೆ, ಕೆಲವೊಂದು ಮೆಡಿಸಿನ್ಸ್ಗಳು ಕೂಡ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಇವನ್ನು ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು. ಆಯುರ್ವೇದಿಕ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ. ಇದು ನಿಮ್ಮ ಮಕ್ಕಳ ಒಂದು ಎನರ್ಜಿಯನ್ನು ಮತ್ತು ಮೆಮೊರಿಯನ್ನು ಬೂಸ್ಟಪ್ ಮಾಡಲಿಕ್ಕೆ ಸಹಾಯವಾಗುತ್ತೆ. ಹೆಚ್ಚಿನ ನೀರನ್ನು ಕುಡಿಲಿಕ್ಕೆ ಪ್ರಾಕ್ಟೀಸ್ ಮಾಡಿಸ್ರಿ. ನೀರು ಜಾಸ್ತಿ ಕುಡಿಬೇಕು ಈ ಸಮಯದಲ್ಲಿ. ಹಾಗೆ ಸೊಪ್ಪು ತರಕಾರಿಗಳು, ಹಣ್ಣು ಹಂಪಲುಗಳು ಮತ್ತು ಕಾಳುಗಳು, ಹೆಚ್ಚಾಗಿ ಕಾಳುಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಡಯಟ್, ಎಕ್ಸಾಮ್ ಟೈಮಲ್ಲಿ ಡಯಟ್ಗಳನ್ನು ನೀವು ನೋಡಬೇಕು. ರಾತ್ರಿ ಸಮಯದಲ್ಲಿ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಓದೋಕ್ಕೆ ಕೂರಿಸಿದ್ರೆ ಅದು ಕಷ್ಟ ಆಗುತ್ತೆ. ಆದಷ್ಟು ಬೇಗ ಲೈಟ್ ಫುಡ್ಗಳನ್ನು ಬೇಗ ಕೊಟ್ಬಿಟ್ಟು ಮಕ್ಕಳನ್ನ ಓದಿಸ್ಲಿಕ್ಕೆ ಕೂರಿಸಿದ್ರೂ ಆಗುತ್ತೆ. ಸೊ ಇವನ್ನ ಪೋಷಕರು ಗಮನ ಇಡಬೇಕು. ಆದಷ್ಟು ಜಂಕ್ ಫುಡ್ಡು ಮತ್ತು ಸ್ವೀಟ್ ಹೆಚ್ಚಾಗಿರುವಂಥ ಫುಡ್ಡುಗಳನ್ನು ನೀವು ಅವಾಯ್ಡ್ ಮಾಡಿರಿ. ಮೊಬೈಲು ಮತ್ತು ಇವ್ರ ಸ್ಕ್ರೀನ್ ಟೈಮನ್ನು ಆದಷ್ಟು ಕಡಿಮೆ ಮಾಡಿರಿ. ಆಮೇಲೆ ಹೆಚ್ಚು ಹಸಿರು ತರಕಾರಿಗಳನ್ನು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡ್ರಿ. ಸೊ ಇದರಿಂದ ಮಕ್ಕಳಿಗೆ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ. ಸೊ ಇಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆ, ನಾನು ಹೇಳ್ತಾ ಇದ್ದೀನಿ, ಪ್ರೇಯರ್ ಎನ್ನುವ ಹೊದಿಕೆಯನ್ನು ನಿಮ್ಮ ಮಕ್ಕಳ ಮೇಲೆ ಹಾಕಿರಿ. ಯಾಕೆ ನಮ್ಮ ಮಕ್ಕಳು ಬರಬಾರ್ದು? ಇಷ್ಟು ಟೆಕ್ನಿಕ್ಸ್ಗಳಿದೆ, ಇದನ್ನಿಟ್ಟು ನೀವು ಪ್ಲ್ಯಾನ್ ಮಾಡಿರಿ. ಪ್ಲ್ಯಾನ್ ಮಾಡೋದು ಮಾತ್ರ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಆದಷ್ಟು ನಿಮ್ಮ ಮಗುವಿನ ಬ್ಲೆಸ್ ಮಾಡಿರಿ. ನಿಮ್ಮ ಮಗು ಮಲಗಿರುತ್ತಲ್ಲ ರಾತ್ರಿ ಸಮಯದಲ್ಲಿ, ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿರಿ. ಆ ಬ್ಲಾಕೇಜ್ಗಳು ಮೈಂಡ್ ಓಪನ್ ಆಗಲಿ ಅಂತ ಪ್ರೇಯರ್ ಮಾಡಲಿ. ಕೋಟೆ ಕೊತ್ತಲುಗಳಿರುತ್ತೆ ಮೈಂಡಲ್ಲಿ, ಅದೇನಂದರೆ ಭಯ ಇರುತ್ತೆ, ಅದೆಲ್ಲ ಒಡೆದು ಹೋಗ್ಬೇಕಾದ್ರೆ ನೀವು ಪ್ರೇಯರ್ ಮಾಡಿ. ತಂದೆ ತಾಯಿಗಳು ಬ್ಲೆಸ್ ಮಾಡಬೇಕು, ಯಾವಾಗಲೂ ಬ್ಲೆಸ್ ಮಾಡಬೇಕು. ಸೊ ನಾವು ಯಾವಾಗಲೂ ಬೈತೀವಿ, ನೀವು ದಡ್ಡ, ನೀನು ಇಷ್ಟೇ. ಸೊ ಆ ವರ್ಡ್ಸ್ಗಳೆಲ್ಲ ರಿವೈಸ್ ಮಾಡಿರಿ. ನಮ್ಮ ಬಾಯಲ್ಲಿ ಬಂದ ಮಾತುಗಳೆಲ್ಲ ಹೋಗಲಿ. ಮಗುನ ಬ್ಲೆಸ್ ಮಾಡಿರಿ, ಪ್ರೇಯರ್ ಮಾಡಿಸ್ರಿ. ಪಾಸ್ಟರ್ಸ್ ಹತ್ರ ಎಕ್ಸಾಮ್ಗಿಂತ ಮುಂಚೆ ಪ್ರೇಯರ್ ಮಾಡಿಸ್ಬೇಕು. ಇದು ಯಾವುದು ಓದ್ದೇ ಮಾಡಿಸಿದ್ರೆ ಖಂಡಿತ ದೇವ್ರು ಹೆಲ್ಪ್ ಮಾಡೋದಿಲ್ಲ. ನೀವು ಓದದೆ ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಹೋದೆ ಅಂದರೆ ಖಂಡಿತ ಆಗಲ್ಲ. ಮಕ್ಕಳಿಗೆ ಪ್ರೆಸೆನ್ಸ್ ಆಫ್ ಗಾಡ್ ಬಗ್ಗೆ ಹೇಳ್ಕೊಡ್ರಿ. ಹೆಲ್ಪರ್, ಹೋಲಿ ಸ್ಪಿರಿಟ್ ಬಗ್ಗೆ ಹೇಳ್ಕೊಡ್ರಿ. ದೇವ್ರು ಬರ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಆದಷ್ಟು ಈ ರೀತಿಯಾದ ಕಾರ್ಯಗಳನ್ನ ಮಾಡಲಿಕ್ಕೆ, ಎನ್ಕರೇಜ್ ಮಾಡಲಿಕ್ಕೆ. ಈವನ್ ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ನಾನು ಕೇಳಿದ್ದೀನಿ, ನಮ್ಮಲ್ಲಿ ಒಬ್ಬರು ಡಾಕ್ಟ್ರು ಹೇಳ್ತಿದ್ರು, ಎಕ್ಸಾಮ್ಗೆ ಹೋಗುವಾಗ ಡೈರಿ ಮಿಲ್ಕ್, ಚಿಕ್ಕದಾದ ಡೈರಿ ಮಿಲ್ಕನ್ನು ಕೊಟ್ಟು ಕಳಿಸಿ ಸಿಸ್ಟರ್. ಬಿಕಾಸ್ ಅದರ ಚಾಕ್ಲೇಟ್ನಲ್ಲಿ ಸ್ವಲ್ಪ ಎನರ್ಜಿ ಈಲ್ಡಸ್ ಇರುತ್ತೆ, ಡೋಪಮಿನ್ ಕ್ರಿಯೇಟ್ ಆಗುತ್ತೆ, ಮಕ್ಕಳು ಮೂಡ್, ಅದು ಒಳ್ಳೆ ಮೂಡನ್ನು ತರುತ್ತೆ, ಆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ದೀಸ್ ಆರ್ ಸ್ಮಾಲ್ ಟೆಕ್ನಿಕ್ಸ್. ಮಕ್ಕಳನ್ನ ಎನ್ಕರೇಜ್ ಮಾಡಿ ಕಳಿಸಿ, ಪ್ರೇಯರ್ ಮಾಡಿ ಕಳಿಸ್ರಿ. ನಿಮ್ಮ ಹೆಲ್ಡರ್ಸ್ ಹತ್ರ, ಮನೆಯಲ್ಲಿರೋ ಹಿರಿಯರ ಹತ್ರ ಪ್ರೇಯರ್ ಮಾಡಿಸ್ಕೊಳ್ರಿ. ವಾಕ್ಯಗಳನ್ನ ಕನ್ಫೆಸ್ ಮಾಡಿರಿ. ಕ್ವೈಟ್ ಟೈಮನ್ನು ಮರಿಬೇಡ್ರಿ. ಆನಂತರ ಇದೆಲ್ಲ ಮಾಡಿರಿ. ಆಟೋಮೆಟಿಕಲಿ ನಮ್ಮ ಮಕ್ಕಳು ಶಾರ್ಟ್ ಟರ್ಮ್ ಮೆಮೊರಿಯಿಂದ, ಕನ್ಫ್ಯೂಷನ್ ಸ್ಟೇಟಿಂದ, ಫೋಬಿಯಾದಿಂದ ಮತ್ತು ಕಾನ್ಸಂಟ್ರೇಷನ್ ಇಲ್ಲದೇ ಭಯಪಡುವ ಸ್ಟೇಜಿಂದ ಒಂದು ಕಾನ್ಫಿಡೆಂಟ್ ಲೆವೆಲಿಗೆ ಬಂದು, ಲಾಂಗ್ ಟರ್ಮ್ ಮೆಮೊರಿಗೆ ಬಂದು, ಮಕ್ಕಳ ಎಕ್ಸಾಮನ್ನು ಎಂಜಾಯ್ ಆಗಿ, ಒಂದು ಎಂಜಾಯಬಲ್ ಮೂಮೆಂಟ್ ಆಗಿ, ಕ್ಯೂರಿಯಾಸಿಟಿಯಾಗಿ ಅವರು ನೋಡ್ಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ನಮ್ಮ ಮಕ್ಕಳನ್ನ ಬೆಳೆಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಎಪಿಸೋಡ್ ನಿಮಗೆ ಭಾಳ ಉಪಯೋಗ ಆಗಿತ್ತು ಅಂತ ನಂಬ್ತೇನೆ. ಈ ಎಪಿಸೋಡ್ನ ಬಗ್ಗೆ ಇನ್ನೂ ಹೆಚ್ಚಾಗಿ ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಈ ಕೆಳಗೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡಿರಿ. ನಮ್ಮ ಪ್ರೇಯರ್ ಟೀಮ್ ಇದೆ. ನಿಮ್ಮ ಮಕ್ಕಳ ಹೆಸರನ್ನು ನೀವು ಕೊಟ್ಟರೆ ಖಂಡಿತವಾಗ್ಲೂ ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ದಯವಿಟ್ಟು ಈ 3 ಸಂಚಿಕೆಗಳನ್ನ ನೋಡಿ ಒಂದು ಒಳ್ಳೆ ಪ್ಲ್ಯಾನಲ್ಲಿ ಬನ್ನಿರಿ. ಇದು ನಿಮಗೆ ಯೂಸ್ಫುಲ್ ಆಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಳೆಯ ಸಂಚಿಕೆಗಳಿಗಾಗಿ ಬೆರಾಕ ಫುಲ್ ಗಾಸ್ಪಲ್ ಚರ್ಚ್ ಎಂಬ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನು ನೋಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ಹಾಗೆ ಮತ್ತೊಬ್ಬರಿಗೂ ಸಹ ಉಪಯೋಗವಾಗಿರುವಂತೆ ನೀವು ಅನೇಕರಿಗೆ ಈ ಒಂದು ಲಿಂಕ್ನ ಶೇರ್ ಮಾಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಗಾಡ್ ಬ್ಲೆಸ್ ಯು.